ಲಕ್ಷ್ಮೀದೇವಿದು ಶ್ರೀರೂಪ, ಭೂರೂಪ ಮತ್ತು ದುರ್ಗಾ ರೂಪ ಅಂತ 3 ರೂಪಗಳಿದ್ದವು. ಅಲ್ಲಿ ಶ್ರೀರೂಪದಿಂದ ರುಕ್ಮಿಣಿ ಜನಿಸಿದ್ಲು, ಭೂರೂಪದಿಂದ ಸತ್ಯಭಾಮಿ ಜನಿಸಿದ್ಲು, ಆಮೇಲೆ ದುರ್ಗಾ ರೂಪದಿಂದ ಮಾಯಾ ರೂಪದಿಂದ ಕೃಷ್ಣನ ತಂಗಿಯಾಗಿ ಮತ್ತೊಂದು ರೂಪದಿಂದ ಅವಳೇ ಜನಿಸಿದ್ಲು. ಹೀಗೆ ಆಕೆ ಭಗವಂತನ ಸೇವೆ ಮಾಡಿದ್ಲು. ಪದ್ಮಪುರಾಣ ಕೂಡ ಪೃಥ್ವಿ ಅಂಶದಿಂದ ಸತ್ಯಭಾಮಿ ಹುಟ್ಟಿದ್ಲು ಅಂತ ಮಾಹಿತಿನ ಒಪ್ಕೋತದೆ. ಈ ಪೃಥ್ವಿ ಅಂಶದಿಂದ ಹುಟ್ಟಿದಂತಹ ಸತ್ಯಭಾಮಿ ಆ ಪೃಥ್ವಿ ಅಂದ್ರೆ ಮಣ್ಣಿನ ಗುಣಗಳಾದಂತಹ ಎಲ್ಲ ಗುಣಗಳನ್ನ ಭಗವಂತನಿಗೆ ತೋರಿಸ್ಕೊಂಡ್ಲು ಅಂತ ಅರ್ಥ ಮಾಡ್ಕೊಳ್ಬಹುದು ನಾವು. ಅದನ್ನ ನಾನು ಗಮನಿಸಿ ನೋಡಿದ್ರೆ, ಲಕ್ಷ್ಮೀದೇವಿ ಶ್ರೀರೂಪದಿಂದ ರುಕ್ಮಿಣಿ ರೂಪದಿಂದ ಹುಟ್ಟಿದ್ಲು. ರುಕ್ಮಿಣಿ ರೂಪದಿಂದ ಹುಟ್ಟಿ ತನ್ನ ಶ್ರೀಮದ್ ಗಾಂಭೀರ್ಯದಿಂದ, ತನ್ನ ಸ್ತ್ರೀ ಸಹಜವಾದಂತಹ ಲಜ್ಜೆ ಇತ್ಯಾದಿ ಗುಣಗಳಿಂದ ಭಗವಂತನ ಸೇವೆ ಮಾಡಿದ್ಲು. ಪೃಥ್ವಿ ರೂಪದಿಂದ ಈ ಸತ್ಯಭಾಮಿಯನ್ನು ಹುಟ್ಟಿದ್ದಲ್ಲ, ಅವಳು ಪೃಥ್ವಿ ರೂಪದಿಂದ ಹುಟ್ಟಿದವಳಾದ್ರಿಂದ ಪೃಥ್ವಿ ಅಂದ್ರೆ ಈ ಮಣ್ಣು, ಈ ಮಣ್ಣಿನ ಗುಣಗಳಾದಂತಹ ಅಸೂಯೆ, ದರ್ಪ ಇತ್ಯಾದಿ ಎಲ್ಲ ಗುಣಗಳನ್ನು ತೋರಿಸಿದ್ಲು. ರುಕ್ಮಿಣಿ ದೇವಿ ಅಂತ ಆಕೆ ಬಹಳ ಸಹಜವಾಗಿ ಸೌಮ್ಯವಾಗಿ ಜೀವನ ನಡೆಸಲಿಲ್ಲ. ಕೊನೆ ತನಕ ಕೃಷ್ಣನಿಗೆ ಸರಿದೊರೆಯಾಗಿ ಕೃಷ್ಣನಂತೆ ವರ್ಣರಂಜಿತವಾದಂಥ ವ್ಯಕ್ತಿತ್ವವನ್ನು ತಾನು ತೋರಿಸಿಕೊಂಡು ಕೊನೆ ತನಕ ಆಕೆ ಬಾಳಿದ್ಲು. ಅಸೂಯೆಯನ್ನು ತೋರಿಸಿದ್ಲು, ಕಾಮವನ್ನು ತೋರಿಸಿದ್ಲು, ಪ್ರೇಮವನ್ನು ತೋರಿಸಿದ್ಲು. ಕೃಷ್ಣನಿಗೆ ಸಂದರ್ಭ ಬಂದಾಗ ಯುದ್ಧದಲ್ಲಿ ಸಹಾಯ ಕೂಡ ಮಾಡಿದ್ಲು. ಆ ಎಲ್ಲ ಪ್ರಕರಣಗಳನ್ನು ಮುಂದೆ ನೋಡೋಳಿದ್ಲು. ಅದಕ್ಕೆಲ್ಲ ಕಾರಣ ಪೃಥ್ವಿ ರೂಪ ಅಂತ ಒಂದು ಸುಮ್ಮನೆ ಹಾಸ್ಯಭರಿತವಾದ ವಿಶ್ಲೇಷಣೆ ಅಷ್ಟೇ. ವಾಸ್ತವಿಕವಾಗಿ ಶ್ರೀರೂಪಕ್ಕೂ ಭೂರೂಪಕ್ಕೂ ಅಂತ ವ್ಯತ್ಯಾಸ ಏನಿಲ್ಲ, ಬೇರೆ 2 ರೂಪಗಳಷ್ಟೇ ಅವು. ಈ ಘಟನೆಯಾದ ಬಳಿಕ ನಾವು ಭಾಗವತದಲ್ಲಿ ಗಮನಿಸುವ ಕಥೆ ಏನಂದ್ರೆ, ಕೃಷ್ಣನ ಉಳಿದ ವಿವಾಹ ಮಹೋತ್ಸವಗಳು. ಕೃಷ್ಣನಿಗೆ ಈ ರುಕ್ಮಿಣಿ, ಸತ್ಯಭಾಮೆ ಮತ್ತು ಜಾಂಬವತಿ ಈ 3 ಜನರ ಜೊತೆ ವಿವಾಹ ಆಗಿದ್ದಂತಹ ಘಟನೆ ನಾವು ಈಗ ನೋಡಿದ್ದೇವೆ. ಈ 3 ಜನರ ಮದುವೆ ಆದ ಬಳಿಕ ಪಾಂಡವರ ಮದುವೆ ಆಯಿತು. ದ್ರೌಪದಿ ಜೊತೆಗೆ ಪಾಂಡವರ ಜೊತೆ ಮದುವೆ ಆಯಿತು. ಆ ದ್ರೌಪದಿಯ ಮದುವೆ ಆದಮೇಲೆ ಕೃಷ್ಣನಿಗೆ ಉಳಿದ 5 ಮದುವೆಗಳಾಯಿತು ಅಂತ ಇದು ಕಾಲದ ಗಣನಾಕ್ರಮ ಬನ್ನಂಜಿ ಗೋವಿಂದಾಚಾರ್ಯ ತಿಳಿಸುವಂತೆ. ಒಮ್ಮೆ ಈ ಕೃಷ್ಣ ಪಾಂಡವರನ್ನ ಭೇಟಿಯಾಗಬೇಕು ಅಂತ ಹೇಳಿ ಸಾತ್ಯಕಿ ಮೊದಲಾದಂತಹ ಯಾದವ ಶ್ರೇಷ್ಠರನ್ನು ಕರೆದುಕೊಂಡು ಇಂದ್ರಪ್ರಸ್ಥ ನಗರಕ್ಕೆ ಪ್ರಯಾಣ ಮಾಡಿದ ಅಂತ ಭಾಗವತದ ದಶಮಸ್ಕಂದದ 58ನೇ ಅಧ್ಯಾಯದಲ್ಲಿದೆ. ಪ್ರಾಣ ಸಂಚಾರ ಆದ ಕೂಡಲೇ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾವಲ್ಲ, 5 ಇಂದ್ರಿಯಗಳು. ಹಾಗೆ ಭಗವಂತ ಬಂದ ಕೂಡಲೇ 5 ಮಂದಿ ಪಾಂಡವರಿಗೆ ಒಮ್ಮೆಲೆ ಉತ್ಸಾಹ ಬಂತು. ಆತ ಅವ್ರು ಎದ್ದು ನಿಂತು ಭಗವಂತನನ್ನು ಸ್ವಾಗತ ಮಾಡಿದರು. ಎಲ್ಲ ಪಾಂಡವರು ಕೂಡ ಕೃಷ್ಣನನ್ನು ಸ್ವಾಗತ ಮಾಡಿದರು, ಆನಂದ ತುಂಬಿದರಾದರು. ಕೃಷ್ಣ ಭೀಮಸೇನ ಮತ್ತು ಯುಧಿಷ್ಠಿರನಿಗಿಂತ ಸಣ್ಣವನ, ಹಾಗಾಗಿ ಅವರಿಬ್ಬರಿಗೂ ನಮಸ್ಕಾರ ಮಾಡಿದ. ಅರ್ಜುನ, ನಕುಲ, ಸಹದೇವ ಇತ್ಯಾದಿಗಳನ್ನ ಆಲಿಂಗನ ಮಾಡ್ಕೊಂಡ. ದ್ರೌಪದಿಗೆ ಆಗ ತಾನೇ ಮದುವೆ ಆಗಿತ್ತು ಅಂತ ಹೇಳ್ತದೆ ಭಾಗವತವು ಕೂಡ. ಹಾಗೆ ಆ ದ್ರೌಪದಿಗೆ ಕೃಷ್ಣನ ಜೊತೆ ಹೆಚ್ಚು ಬಳಕೆ ಇರಲಿಲ್ಲ. ಹಾಗಾಗಿ ಆಕೆ ತನ್ನ ಸ್ವಭಾವ ಸಹಜವಾದ ನಾಚಿಕೆಯಿಂದ ಹೊರಗೆ ಬಂದು ಸಿಂಹಾಸನದ ಮೇಲೆ ಕುಳಿತಿದ್ದಂಥ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು. ಉಳಿದ ಕೃಷ್ಣನ ಅನುಯಾಯಿಗಳಾಗಿ ಏನು ಯದುವೀರರು ಬಂದಿದ್ರಲ್ಲ, ಅವರು ಎಲ್ಲರೂ ಕೂಡ ಕೃಷ್ಣನನ್ನ ಸುತ್ತುವರೆದು ಕುಳಿತುಕೊಂಡ್ರು. ಕೃಷ್ಣ ಏನು ಮಾಡಿದ ಅಂದ್ರೆ, ತನ್ನ ಸೋದರತೆ ಆದಂತಹ ಕುಂತಿ, ಪಾಂಡವರ ತಾಯಿ ಆದಂತಹ ಕುಂತಿ, ಅವಳ ಬಳಿಗೆ ಕೂಡ ಹೋಗಿ ಆಕೆಗೆ ನಮಸ್ಕಾರ ಮಾಡಿದ. ಕುಂತಿ ಕೂಡ ತನ್ನ ಅಣ್ಣನ ಮಗನಾದಂತಹ ಕೃಷ್ಣನನ್ನ ಆಲಿಂಗನ ಮಾಡಿಕೊಂಡ್ಲು. ಮತ್ತು ದ್ವಾರಕಾ ನಗರದಲ್ಲಿ ತನ್ನ ಉಳಿದ ಯಾರ ಬಾಂಧವರೇನಿದ್ದಾರೆ ಅವರೆಲ್ಲರ ಕುಶಲಗಳ ಬಗ್ಗೆ ಆಕೆ ಪ್ರಶ್ನೆ ಮಾಡಿದ್ಲು. ಆಕೆ ಕೃಷ್ಣನಿಗೆ ಹೇಳಿದ್ದಂತೆ, ನೀನು ಈಗ ಬಂದಿದ್ದೆ, ಇದಕ್ಕಿಂತ ಮೊದಲು ನೀನು ಅಕ್ರೂರನನ್ನು ಕಳಿಸಿದ್ದೆ ನಮ್ಮ ಬಳಿಗೆ. ಅಕ್ರೂರನನ್ನು ಕಳಿಸಿ ಆಗ ನಮ್ಮ ಕುಶಲವನ್ನು ವಿಚಾರಿಸಿಕೊಳ್ಳಿಕ್ಕಾಗಿ ಎಲ್ಲ ಪ್ರಯತ್ನ ಮಾಡಿದ್ದೆ. ಆಗಲೇ ನಾವು ಧನ್ಯರಾಗಿದ್ದೇವೆ. ಮೊದಲನೇ ಬಾರಿಗೆ ನಮ್ಮ ಕುಶಲ ಕ್ಷೇಮದ ಬಗ್ಗೆ ವಿಚಾರ ಮಾಡ್ಲಿಕ್ಕಾಗಿ ನೀನು ಅಕ್ರೂರನ್ನು ಕಳಿಸಿದ್ದೆ. ಅದು ಮೊದಲನೇ ಪ್ರಯತ್ನ ನಿನ್ನದು. ಆಗಲೇ ನಾವು ಧನ್ಯರಾಗಿದ್ದೇವೆ. ಅನಾಥರಾದಂಥ ನಾವು ಆವತ್ತು ಸನಾಥರಾದೆವು ಅಂತ ಹೇಳ್ತಾರೆ ಕುಂತಿ. ನೀನು ಈ ಸಂಪೂರ್ಣ ಜಗತ್ತಿನ ಹಿತೈಷಿಯಾಗಿದ್ದಿ, ಸುಹೃದಯನಾಗಿದ್ದಿ ಮತ್ತು ಆತ್ಮನಾಗಿದ್ದಿ. ಇವರು ನನ್ನವರು, ಇವರು ಬೇರೆಯವರು ಅನ್ನುವಂಥ ವ್ಯತ್ಯಾಸ ನಿನಗಿಲ್ಲ. ಎಲ್ಲರ ಕ್ಲೇಶಗಳನ್ನು ನೀನು ಪರಿಹರಿಸುವಂಥವನು. ಮತ್ತೆ ಯುಧಿಷ್ಠಿರ ಹೇಳಿದ, ನಾವು ಹೋದ ಜನ್ಮದಲ್ಲಾಗಲಿ ಅಥವಾ ಮತ್ಯಾವುದೋ ಜನ್ಮದಲ್ಲಾಗಲಿ ಏನು ದೊಡ್ಡ ಪುಣ್ಯ ಮಾಡಿದ್ವೋ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಮಹಾಮಹಿಮರಾದಂಥ ಯೋಗಿಗಳಿಗೂ ನಿನ್ನ ದರ್ಶನ ದುರ್ಲಭ. ಅಂಥ ನಿನ್ನ ದರ್ಶನ ಅಲ್ಪರಾದಂಥ ನಮಗೆ, ನಾವು ಅಲ್ಪರು, ಆ ಯುಧಿಷ್ಠಿರ ಹೇಳ್ಕೊಳ್ತಾನೆ, ಅದು ನಮ್ಮ ಮನೆಯಲ್ಲೇ ಆಗ್ತಿದೆಯಲ್ಲ, ಇದು ದೊಡ್ಡ ಭಾಗ್ಯದ ಸಂಗತಿ ಅಂತ ಆ ಯುಧಿಷ್ಠಿರ ಕೃಷ್ಣನನ್ನು ಸ್ತೋತ್ರ ಮಾಡಿದ. ಮತ್ತು ಕೃಷ್ಣನಿಗೆ ಅವನು ಹೇಳಿದಂತೆ, ಕೆಲವು ದಿವಸಗಳ ಕಾಲ ನೀನು ಇಲ್ಲೇ ಇರಬೇಕು,
ಅವಸರದಿಂದ ಬಂದು ಅವಸರದಿಂದ ಹೊರಟು ಹೋದೆ ಅಂತ ಆಗಬಾರ್ದು. ಕೆಲವು ದಿವಸಗಳ ಕಾಲ ನೀನು ಇಲ್ಲೇ ಇರಬೇಕು, ನಮ್ಮ ಜೊತೆ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡ್ರೆ ಯುಧಿಷ್ಠಿರ. ಅದರಂತೆ ಕೃಷ್ಣ ಮಳೆಗಾಲದ 4 ತಿಂಗಳುಗಳನ್ನ ಆ ಪಂಚ ಪಾಂಡವರ ಜೊತೆಗೆ ಕಳೆದ ಅಂತಿದೆ. ಈ ಮುಂದೆ ಕೃಷ್ಣ 4ನೇ ಮದುವೆ ಆದಂತಹ ಘಟನೆಯನ್ನು ನಾವು ನೋಡ್ತೀವಿ. ಒಮ್ಮೆ ಕೃಷ್ಣ ಮತ್ತು ಅರ್ಜುನ ಇಬ್ರು ಕೂಡ ಕವಚವನ್ನ ತೊಟ್ಕೊಂಡು ಕಾಡಿಗೆ ವಿಹಾರ ಮಾಡಬೇಕು ಅಂತ ಹೋದ್ರು. ಕಾಡಿಗೆ ವಿಹಾರ ಮಾಡಬೇಕು ಅಂತ ಹೋದವರು ಅಲ್ಲಿ ಯಮುನಾ ನದಿಯ ಸಮೀಪಕ್ಕೆ ಬಂದರು. ಇದಕ್ಕಿಂತ ಮೊದಲು ಆ ತಾತ್ಪರ್ಯ ನಿರ್ಣಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ಹೇಳಬೇಕಾಗಿತ್ತು, ಅದನ್ನು ನಾನು ಮತ್ತೆ ಮರೆತು ಹೋದೆ. ನಿನ್ನೆ ದಿವಸ ಅದನ್ನು ಹೇಳಿದ್ರೆ ಅದರಲ್ಲಿ ಕೆಲವು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಈ ಬಲರಾಮ ಮತ್ತು ಕೃಷ್ಣ ಇಬ್ರು ಕೂಡ ಸಮಂತಕ ಮಣಿ ಎಲ್ಲಿದೆ ಅಂತ ನೋಡ್ಬೇಕು ಅಂತ ಹೋಗಿದ್ರಲ್ಲ, ಮಿಥಿಲಾನಗರ ಸಮೀಪ ತನಕ ಹೋಗಿದ್ರು ಅವರು. ಶತಸನ್ನವನ್ನು ಹಿಂಬಾಲಿಸಿ ಅಂತಿದೆ. ಶತಸನ್ನವನ್ನು ಕೃಷ್ಣ ಕೊಂದ, ಆದ್ರೆ ಅಲ್ಲಿ ಅವನಿಗೆ ಈ ಮಣಿ ಸಿಗಲಿಲ್ಲ. ಅದಾದ ಬಳಿಕ ಬಲರಾಮನಿಗೆ ಕೃಷ್ಣನ ಬಗ್ಗೆ ಬಹಳ ಸಿಟ್ಟು ಬಂತು. ನೀನೇನೋ ಮೋಸ ಮಾಡಿದ್ವಿ ಅಂತ ಕೃಷ್ಣನ ನಿಂದನೆ ಮಾಡಿ ಅವನು ಬೈದು ಮಿಥಿಲಾನಗರಕ್ಕೆ ಹೋಗಿಬಿಟ್ಟ. ಕೃಷ್ಣನನ್ನು ನಿಂದೆ ಮಾಡಿ ಮಿಥಿಲಾನಗರಕ್ಕೆ ಹೋಗಿಬಿಟ್ಟ. ಅಲ್ಲಿ 5 ವರ್ಷ ಇದ್ದ ಅಂತಿದೆ. 5 ವರ್ಷ ಕಾಲ ಮಿಥಿಲಾನಗರಲ್ಲೇ ವಾಸ ಮಾಡಿದ ಅಂತ ಹೇಳ್ತದೆ ತಾತ್ಪರ್ಯದಲ್ಲಿ. ಅದೇ ಸಂದರ್ಭವನ್ನು ಗಮನಿಸಿ ಈ ದುರ್ಯೋಧನ ಬಲರಾಮನ ಹತ್ರ ಬಂದು ಅವನ ಕಡೆ ಗದಾಯುದ್ಧವನ್ನು ಅಭ್ಯಾಸ ಮಾಡಿದ ಅಂತ ಹೇಳಿದ್ದೆ ನಿನ್ನೆ. ಗದಾಯುದ್ಧವನ್ನು ಅಭ್ಯಾಸ ಮಾಡಿದಷ್ಟೇ ಅಲ್ಲ, ಅವನಿಗೆ ಬಲರಾಮನ ಗದಾಯುದ್ಧದ ಪಾಂಡಿತ್ಯದ ಮೇಲೆ ಅಷ್ಟೇ ಕಣ್ಣಿದ್ದಲ್ಲ, ಬಲರಾಮನ ತಂಗಿಯಾದಂತಹ ಸುಭದ್ರೆಯ ಮೇಲೂ ಕೂಡ ಕಣ್ಣಿತ್ತು ಆ ದುರ್ಯೋಧನಿಗೆ. ಹಾಗಾಗಿ ಆ ಬಲರಾಮನ ಹತ್ರ ಹೋಗಿ ಅವನ ಶಿಷ್ಯತ್ವವನ್ನು ವಹಿಸುವ ನೆಪ ಮಾಡಿ ಶಿಷ್ಯತ್ವವನ್ನು ವಹಿಸಿದ, ಗದಾಯುದ್ಧದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡ. ಆಮೇಲೆ ನಿನಗೆ ಸುಭದ್ರೆ ಅಂತ ತಂಗಿ ಇದ್ದಾಳಲ್ಲ, ಅವಳು ನನಗೆ ಮದುವೆ ಮಾಡಿಕೊಡು ಅಂತ ಆ ಬಲರಾಮನನ್ನು ಒತ್ತಾಯಿಸಿದ. ಹೇಗೂ ನನ್ನ ಶಿಷ್ಯ ಇವನಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಬಲರಾಮ ಮಾತು ಕೊಟ್ಟು ಬಿಟ್ಟ ಅಂತಿದೆ. ಹಾಗೆ ಸುಮ್ಮನೆ ಮಾತು ಕೊಟ್ಟು ಸಾಕಾಗೋದಿಲ್ಲ, ನಿನ್ ಕೈ ಕೊಡು ಅಂತ ದುರ್ಯೋಧನ. ಬಲರಾಮ ತನ್ನ ನೇಗಿಲಿನ ಚಿನ್ನ ಉಳ್ಳಂತ ಕೈಯನ್ನ ಆ ದುರ್ಯೋಧನ ಕೈ ಕೊಟ್ಟು ಏನು ವಿಚಾರ ಮಾಡಬೇಡ, ನನ್ನ ತಂಗಿ ನಿನ್ನವಳೆ, ನಿನ್ನ ಮಡದಿ ಅಂತ ಆಶ್ವಾಸನೆ ಕೊಟ್ಬಿಟ್ಟ. ಯಾರು ಆ ಸುಭದ್ರೆ? ಆಕೆ ವಿಭೀಷಣನ ಮಗಳು, ತ್ರಿಜಟ ಅಂತ ಅವಳ ಹೆಸರು ಹಿಂದೆ ರಾಮಾಯಣದಲ್ಲಿ. ಆಕೆ ಸೀತಾದೇವಿಗೆ ಸಾಕಷ್ಟು ಸಹಾಯ ಮಾಡಿದ್ಲು. ಸೀತಾದೇವಿಗೆ ಸಾಕಷ್ಟು ಸಹಾಯ ಮಾಡಿದ್ರಿಂದ ಆ ಪುಣ್ಯದಿಂದ ಅವಳು ಕೃಷ್ಣನಿಗೆ ತಂಗಿಯಾಗಿ ಜನಿಸಿದ್ಲು. ಬಲರಾಮ ಮತ್ತು ಕೃಷ್ಣನಿಗೆ ತಂಗಿಯಾಗಿ ಜನಿಸಿದ್ಲು. ಆಕೆ ಬರೀ ಲಂಕೆಯಲ್ಲಿ ಮಾತ್ರ ಸೀತೆಗೆ ಸಹಾಯ ಮಾಡಿದ್ದಲ್ಲ, ಅಯೋಧ್ಯೆಗೆ ಬಂದ ಮೇಲೆ ಕೂಡ ಸೀತೆಗೆ ಸಹವರ್ತಿಯಾಗಿದ್ಲು ಅವಳು ಅಂತ ಹೇಳ್ತದೆ ತಾತ್ಪರ್ಯದ ಮೇಲೆ ಒಂದು ವ್ಯಾಖ್ಯಾನ. ಹಾಗಾಗಿ ಆ ಪುಣ್ಯದ ಪ್ರಭಾವದಿಂದಾಗಿ ಆಕೆ ಕೃಷ್ಣ ಮತ್ತು ಬಲರಾಮರಿಗೆ ತಂಗಿಯಾಗಿ ಜನಿಸಿದ್ಲು. ಅವಳಲ್ಲಿ ಬರೇ ತ್ರಿಜತೆಯ ಅಂಶ ಅಷ್ಟೇ ಅಲ್ಲ, ಅವಳು ಪಾರ್ವತಿ ಆವೇಶ, ಪಾರ್ವತಿ ವಿಶೇಷ ಸನ್ನಿಧಾನ ಅವಳಲ್ಲಿತ್ತು. ಹಾಗಾಗಿ ಅದ್ಭುತವಾದಂತಹ ರೂಪ ಅವಳಿಗೆ ದೊರೆತಿತ್ತು. ಕಮಲದಂತೆ ಕಣ್ಣಿದ್ದವಳು ಮತ್ತು ಚಂಪಕಧಾಮ ಗೌರಿ ಅಂತ ಹೇಳ್ತಾರೆ ಮಧ್ವಾಚಾರ್ಯಗಳನ್ನು. ಸಂಪಿಗೆಯ ಮಾಲೆಯಂತೆ ಕಂಗೊಳಿಸುವಂಥವಳಾಗಿದ್ಲು. ಅದು ಅವಳ ರೂಪ ಸೌಂದರ್ಯ. ಅಂಥವಳನ್ನ ನನಗೇ ನೀನು ಮದುವೆ ಮಾಡಿಕೊಡ್ಬೇಕು ಅಂತ ಈ ಬಲರಾಮ ಒತ್ತಾಯ ಮಾಡಿದ. ಯಾಕೆ ಒತ್ತಾಯ ಮಾಡಿದ್ದ ಅಂತಂದ್ರೆ, ಈ ಸುಭದ್ರೆಯನ್ನು ಒಂದಿದೆ ನಾನು ಮದುವೆ ಆಗಿಬಿಟ್ರೆ ಕೃಷ್ಣ ಬಲರಾಮ ಇಬ್ರು ಕೂಡ ನನ್ನ ಪಕ್ಷಕ್ಕೆ ಬರ್ತಾರೆ ಮುಂದೊಮ್ಮೆ ಭಯಂಕರವಾದಂಥ ಯುದ್ಧ ನಮಗೂ ಪಾಂಡವರಿಗೂ ನಡೆಯುವುದಿದೆ ಅಂತ ಆ ದುರ್ಯೋಧನಿಗೆ ಸುಳಿವಿತ್ತು. ಸುಭದ್ರೆಯನ್ನು ನಾನು ಮದುವೆ ಆಗಿಬಿಟ್ರೆ ಈ ಬಲರಾಮ ಕೃಷ್ಣ ಇಬ್ರು ಕೂಡ ಅನಾಯಾಸವಾಗಿ ನನ್ನ ಪಕ್ಷಕ್ಕೆ ಬರ್ತಾರೆ, ನನ್ನ ಬಲ ಹೆಚ್ಚುತ್ತದೆ ಅಂತ ಅವನು ಆಲೋಚನೆ ಮಾಡಿದ್ದ. ಆದ್ರೆ ಕೃಷ್ಣ ಅವನ ಹಂಚಿಕೆಯನ್ನು ವಿಫಲಗೊಳಿಸಿ ಮುಂದೆ ಸುಭದ್ರೆಗೆ ಬಲರಾಮನ ಇಚ್ಛೆಯನ್ನು ಮೀರಿ ಸುಭದ್ರೆಯನ್ನ ಅರ್ಜುನನಿಗೆ ಮದುವೆ ಮಾಡಿಕೊಟ್ಟ. ಆ ಕಥೆಯನ್ನು ಪ್ರತ್ಯೇಕವಾಗಿ ನೋಡ್ತೀವಿ. ಆ ಸಮಂತಕ ಮಣಿಯ ಕಥೆಯನ್ನು ನೋಡಿದ್ವಲ್ಲ, ಆ ಸಮಂತಕ ಮಣಿಯ ಮೇಲೆ ಅನೇಕ ಜನರಿಗೆ ಕಣ್ಣಿತ್ತು. ಉಗ್ರಸೇನಿಗೆ ಕಣ್ಣಿತ್ತು, ನಾನು ರಾಜ ಆದ್ರಿಂದ ನನ್ನ ಕಡೆ ಇರಬೇಕು ಅಂತ ಹೇಳಿ. ಆಮೇಲೆ ಬಲರಾಮನಿಗೂ ಅದರ ಮೇಲೆ ಅಪೇಕ್ಷೆ ಇತ್ತು. ಈ ಕೃಷ್ಣನ ಮೋಸ ಮಾಡ್ತಿದ್ದಾನೆ ಅಂತ ಬಲರಾಮನಿಗೆ ಕೃಷ್ಣನ ಮೇಲೆ ಅನುಮಾನವಿತ್ತು. ಮತ್ತೆ ಸತ್ಯಭಾಮಿಗೂ ಕೂಡ ಮಣಿ ನನ್ನ ಅಪ್ಪನ ಮಣಿ, ಅದು ನನ್ನನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಡುವಾಗ ಆ ಮಣಿಯನ್ನು ಕೊಟ್ಟಿದ್ದ, ಹಾಗಾಗಿ ನನಗೆ ಸೇರ್ಬೇಕು ಅಂತ ಸತ್ಯಭಾಮಿಯು ಅಪೇಕ್ಷೆ ಪಟ್ಟಿದ್ಲು ಅಂತ ಭಾಗವತದ ಧ್ವನಿ ಒಂದು ಕಾಣಿಸ್ತದೆ. ಅದಲ್ಲೇ ಜಾಂಬವತಿಗೂ ಕೂಡ ಅಪೇಕ್ಷೆ ಇತ್ತು. ಯಾಕೆಂದ್ರೆ ಆ ಜಾಂಬವತಿ ನನ್ನ ಅಪ್ಪನ ಹತ್ರ, ಜಾಂಬವಂತನ ಹತ್ತಿರ ಬಂದಿತ್ತು. ಕೃಷ್ಣನ ಮದುವೆ ಮಾಡಿಕೊಡುವಾಗ ನನ್ನ ಜೊತೆಗೆ ಆ ಮಣಿಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ನನಗದು ಸೇರಬೇಕು ಅಂತ ಜಾಂಬವತಿ, ಸತ್ಯಭಾಮೆ, ಉಗ್ರಸೇನ ಮತ್ತು ಬಲರಾಮ ಇಷ್ಟು ಜನರು ಅಪೇಕ್ಷೆ ಪಟ್ಟಿದ್ರು. ಕೃಷ್ಣ ಏನ್ ಮಾಡಿದ ಅಂದ್ರೆ ಒಂದು ಯಾದವರ ಸಭೆಯಲ್ಲಿ ಅವರೆಲ್ಲರನ್ನು ಒಟ್ಟುಗೂಡಿಸಿ ಅಕ್ರೂರನ್ನು ಕರೆದ. ಮಣಿ ನಿನ್ನ ಹತ್ರನೇ ಇದೆ, ಅದು ನನಗೆ ಗೊತ್ತಿದೆ,
ಆ ಮಣಿಯನ್ನು ಈಗಾಗಲೂ ಹೊರಗೆ ತೆಗೆದು ತೋರಿಸು. ಇವರೆಲ್ಲರಿಗೂ ನನ್ನ ಮೇಲೆ ಇರುವಂತಹ ಅನುಮಾನ ಹೋಗಲಿ. ನನ್ನ ಅಣ್ಣನಿಗೂ ನನ್ನ ಮೇಲೆ ಅನುಮಾನ, ಉಳಿದವರೆಲ್ಲರಿಗೂ ನನ್ನ ಮೇಲೆ ಅನುಮಾನ. ಆ ಅನುಮಾನವನ್ನು ಬಗೆಹರಿಸಲಿಕ್ಕೆ ನಾನು ಎಷ್ಟೋ ಪ್ರಯತ್ನ ಪಟ್ಟಿದ್ದೇನೆ, ಆಗ ಅನುಮಾನ ಮಾತ್ರ ಬಗೆಹರಿಲಿಲ್ಲ. ಹಾಗಾಗಿ ಆ ಅನುಮಾನವನ್ನು ನೀನು ಬಗೆಹರಿಸು ಅಂತ ಅವನು ಕೇಳ್ಕೊಂಡ. ಆಗ ಉಗ್ರಸೇನ ಮಣಿಯನ್ನು ತೋರಿಸಿದ. ಅವನೇನು ಹೇಳಿದ ಅಂದ್ರೆ, ಕೃಷ್ಣ ಇಷ್ಟೆಲ್ಲ ಆದ್ಮೇಲೆ ಆ ಮಣಿ ನಿನ್ನ ಹತ್ರವೇ ಇರಲಿ ಅಂತ ಅವನಿಗೆ ಅವನು ಮತ್ತೆ ಕೊಟ್ಟು ಬಿಟ್ಟ. ಕೃಷ್ಣ ಅಲ್ಲಿ ಜ್ಞಾನೆಯನ್ನು ಪ್ರದರ್ಶನ ಮಾಡಿದ ಅಂತ ಭಾರತದ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಹೇಳ್ತದೆ. ಅದನ್ನು ಬಲರಾಮನಿಗೆ ಕೊಟ್ಟರೆ ಅಥವಾ ರುಕ್ಮಿಣಿಗೆ ಕೊಟ್ಟರೆ, ಜಾಂಬವತಿಗೆ ಕೊಟ್ಟರೆ, ಜಾಂಬವತಿಗೆ ಕೊಟ್ಟರೆ ಸತ್ಯಭಾಮಿಗೆ ಸಿಕ್ತು, ಸತ್ಯಭಾಮಿಗೆ ಕೊಟ್ಟರೆ ಜಾಂಬವತಿಗೆ ಸಿಕ್ತು. ಉಳಿದವರು ಅವರಿಬ್ಬರಿಗೂ ಒಬ್ಬರಿಗೆ ಕೊಟ್ಟರು ಮತ್ತು ಬಲರಾಮನಿಗೂ ಅಸಮಾಧಾನವೇ. ಹೀಗಿರುವಾಗ ಈ ನನ್ನ ಕುಟುಂಬ ವರ್ಗದಲ್ಲಿ ನನಗೆ ಸಮೀಪ ಇರುವಂಥವ್ರಿಗೆ ಯಾರಿಗೂ ಬೇಡ ಈ ಮಣಿ, ಅದನ್ನ ಹತ್ತುವನೇ ಇಟ್ಕೊಂಡಿರಲಿ. ಹಾಗಾಗಿ ಇವರಲ್ಲಿ ಅಂತಃಸ್ಥಲ ಆಗೋದಿಲ್ಲ ಅಂತ ಕೃಷ್ಣ ಆಲೋಚನೆ ಮಾಡಿ ಅದನ್ನ ಅವನ ಕಡೆನೇ ನೀನೇ ಇಟ್ಕೊಂಡ್ಬಿಡು ಅಂತ ಕೊಟ್ಬಿಟ್ಟ. ನೀನು ಪುಣ್ಯಾತ್ಮನಾದವನು, ಧರ್ಮಶೀಲನಾದವನು, ನಿತ್ಯ ಯಜ್ಞ ಮಾಡುವಂಥವನು, ನಿನ್ನ ಕಡೆನೇ ಇರಲಿ ಅಂತ ನನಗೆ ಅದನ್ನು ಕೊಟ್ಟುಬಿಟ್ಟ. ಆ ತಾತ್ಪರ್ಯದ ಮೇಲೆ ವ್ಯಾಖ್ಯಾನ ಸೇರಿ ಹೇಳುವಂತೆ ಸತ್ಯಭಾಮಿಗೆ ಅದ್ರ ಮೇಲೆ ಏನು ಅಪೇಕ್ಷೆ ಏನಿರಲಿಲ್ಲ. ಯಾಕೆಂದ್ರೆ ಸತ್ಯಭಾಮೆ ರುಕ್ಮಿಣಿಯ ಸಾಕ್ಷಾತ್ ಅವತಾರಭೂತಳಾದವಳು. ಕೃಷ್ಣನಿಗೆ ಅದು ಬೇಡ ಅಂದ್ರೆ ತನಗೂ ಬೇಡ ಅಂತ ಆಲೋಚನೆ ಮಾಡುವವಳು. ಆದರೆ ಜಾಂಬವತಿ ಆ ರುಕ್ಮಿಣಿಯ ಲಕ್ಷ್ಮೀದೇವಿ ಅವತಾರಭೂತಳಲ್ಲ. ಅವಳಿಗೆ ಕೆಲವೊಮ್ಮೆ ಇಂತಹ ಆಸೆ ಆಕಾಂಕ್ಷೆಗಳು ಇರುವುದು ಸಹಜ. ಜಾಂಬವತಿ ಅಪೇಕ್ಷೆ ಪಟ್ಟದ್ದು ಹೌದು, ಆದರೆ ಸತ್ಯಭಾಮೆ ಅದನ್ನು ಅಪೇಕ್ಷೆ ಪಟ್ಟಿರಲಿಲ್ಲ. ಭಾಗವತ ಹಾಗೆ ಹೇಳುವಂತೆ ಕಾಣಿಸ್ತದೆ. ಭಾಗವತ ಶ್ಲೋಕವನ್ನು ಸರಿಯಾಗಿ ಹೊಂದಿಸಿ ಅರ್ಥ ಮಾಡ್ಕೊಳ್ಬೇಕು ಅಂತ ಆ ತಾತ್ಪರ್ಯದ ಮೇಲೆ ವ್ಯಾಖ್ಯಾನ ಅದನ್ನು ತೋರಿಸ್ತದೆ. ಹಾಗಾಗಿ ನಮ್ಮಲ್ಲಿ ಅಂತಃಸ್ಥಲ ಆಗೋದು ಬೇಡ ಅಂತ ಕೃಷ್ಣ ಅದನ್ನ ಬಲರಾಮನಿಗೆ ಅಕ್ರೂರನ ಕಡೆಗೆ ಇಲ್ಲಿ ಕೊಟ್ಟು ಬಿಟ್ಟ. ಅನೇಕ ತಿಂಗಳ ಕಾಲ ಹಸ್ತಿನಾವತಿಯಲ್ಲೇ ಇಂದ್ರಪ್ರಸ್ಥದಲ್ಲೇ ಕೃಷ್ಣ ಪಾಂಡವರ ಜೊತೆಗೆ ಇದ್ದ. ಅರ್ಜುನನ ಜೊತೆಗೆ ಒಮ್ಮೆ ಭೇಟಿ ಆಗ್ಬೇಕು ಅಂತ ಹೋದ. ಅಲ್ಲಿ ಈ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ದೀರ್ಘಕಾಲದಂತಹ ಬೇಟೆಯನ್ನಾಡಿದ್ರು. ಹುಲಿಗಳನ್ನ, ಹಂದಿಗಳನ್ನ, ಕಾಡಿನ ಮೊದಲಾದಂಥ ಪ್ರಾಣಿಗಳನ್ನು ಭೇಟಿಯಾಡಿದ್ರು. ಒಂದು ಯಾವುದೋ ಪರ್ವಕಾಲ ಸಮೀಪದಲ್ಲಿತ್ತು. ಪರ್ವಕಾಲದ ಸಮೀಪ ಇದ್ದಿದ್ದರಿಂದ ಆ ಯಜ್ಞಕ್ಕೆ ಬೇಕಾದಂತಹ ಅನೇಕ ಮೃಗಗಳನ್ನ ಹೇಗೂ ಕೃಷ್ಣ ಮತ್ತು ಅರ್ಜುನ ಕೊಂದಿದ್ರಲ್ಲ, ಆ ಪ್ರಾಣಿಗಳನ್ನೆಲ್ಲವನ್ನು ಕೂಡ ಯುಧಿಷ್ಠಿರನಿಗಾಗಿ ಸೇವಕರು ತಗೊಂಡು ಹೋದ್ರು. ಆ ಪರ್ವಕಾಲದ ನೈವೇದ್ಯ ಮತ್ತು ಅಡಿಗೆ ಕಾರ್ಯಕ್ಕಾಗಿ. ಕೃಷ್ಣ ಕೊಂದ ಅಂತಿಲ್ಲ, ಅರ್ಜುನ ಒಬ್ಬನೇ ಕೊಂದಾಗ್ತದೆ. ಕೃಷ್ಣ ಸುಮ್ಮನೆ ಕೂತ್ಕೊಂಡಿರ್ಬೇಕು ಬಹುಶಃ ರಥದಲ್ಲಿ. ಹೀಗೆ ಸತತವಾಗಿ ಭೇಟಿಯಾಡಿದಾಗ ಆ ಅರ್ಜುನನಿಗೆ ಬಹಳ ಬಳ್ಳಕೆ ಆಯಿತು. ಇಬ್ರು ಕೂಡ ಆ ಅರ್ಜುನ ಕೃಷ್ಣ ಇಬ್ರು ಕೂಡ ಯಮುನಾ ನದಿಗೆ ಬಂದರು. ಯಮುನಾ ನದಿಗೆ ಬಂದು ಅಲ್ಲಿ ನೀರು ಕುಡಿಬೇಕು ಅಂತ ತಮ್ಮ ಕೆಲಸವನ್ನು ತಾವು ನೋಡ್ಕೊಂಡ್ರು. ನೀರು ಕುಡಿದಾದ್ಮೇಲೆ ಅಲ್ಲಿ ಸಮೀಪದಲ್ಲೇ ಇದ್ದಂಥ ಒಬ್ಬ ಸುಂದರಿಯನ್ನ ಅವರಿಬ್ರು ನೋಡಿದ್ರು. ಆಗ ಅರ್ಜುನನನ್ನು ಕೊಟ್ಟು ಕಳಿಸಿದ್ರು ಕೃಷ್ಣ. ಅವಳು ಯಾರು ಅಂತ ನೋಡ್ಕೊಂಡ್ವಾ, ಅಲ್ಲಿ ಯಾಕೆ ಇದ್ದಾಳೆ, ಅವಳ ಉದ್ದೇಶ ಏನು, ಅವಳು ಯಾರು, ಕೃಷ್ಣನಿಗೆಲ್ಲ ಗೊತ್ತಿದ್ರು ಕೂಡ ಅವನು ಕಳಿಸಿದ. ಆ ಅರ್ಜುನ ಅಲ್ಲಿಗೆ ಹೋಗಿ ಕಾಕ್ತಂ ಕಸ್ಯಾಸಿ ಶಿಷ್ಟೋಣಿ ಕುತೋಸ್ತಿ ಕಿಂ ಚಿಕೀರ್ಷತಿ ಮನ್ಯೇತ್ತಾಂ ಪ್ರತಿಮಿಚ್ಛಂತಿ ಸರ್ವಂ ಕಥೆ ಶೋಭನೆ. ನೀನು ಯಾರ ಮಗಳು, ಎಲ್ಲಿಂದ ಬಂದಿದ್ದಿ, ಏನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ, ನಿನಗೆ ಮದುವೆ ಆಗಿದೆಯೋ ಇಲ್ಲ, ಬಹುಶಃ ಒಬ್ಬ ವರನನ್ನು ನೀನು ಅಪೇಕ್ಷೆ ಪಡ್ತಿದ್ದಿ ಅಂತ ಕಾಣಿಸ್ತದೆ ಅಂತ ಹೀಗೆಲ್ಲ ಅರ್ಜುನ ಅವಳನ್ನು ಪ್ರಶ್ನೆ ಮಾಡಿದ. ಆಗ ಅವಳು ಹೇಳಿದ್ಲು, ನಾನು ಸೂರ್ಯದೇವನ ಪುತ್ರಿ, ಸರ್ವಶ್ರೇಷ್ಠನಂತ ವಿಷ್ಣುವನ್ನೇ ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಕಠೋರವಾಗಿ ತಪಸ್ಸು ಮಾಡ್ತಿದ್ದೇನೆ. ಆ ಭಗವಂತನನ್ನು ಬಿಟ್ಟರೆ ಬೇರೆ ಯಾರನ್ನು ನಾನು ಮದುವೆ ಆಗೋಳಲ್ಲ. ನನ್ನ ತಂದೆ ಆದಂಥ ಸೂರ್ಯ ಈ ಯಮುನಾ ನದಿ ತೀರದಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ನನಗೆ, ನಾನು ಅಲ್ಲಿದ್ದೇನೆ, ಕೃಷ್ಣನ ದರ್ಶನ ಆಗೋದಂತ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದ್ಲು ಅವಳು. ಭಾಗವತ ಅಷ್ಟನ್ನೇ ಹೇಳ್ತದೆ. ಅವಳು ಯಾರು, ಯಮುನಾ ಸೂರ್ಯನ ಮಗಳು ಅಂದರೆ ಅವಳ ಸ್ವರೂಪ ಏನು, ಯಮುನೆಗಳು ಏನಾಗಬೇಕು ಅದೆಲ್ಲ ಕಠಿಣ ಭಾಗವತ ಹೇಳೋದಿಲ್ಲ. ಆಗ ತಾತ್ಪರ್ಯ ನಿರ್ಣಯ ಅದನ್ನು ಸ್ಪಷ್ಟಪಡಿಸಿದೆ. ಯಮುನಾ ನದಿ ಮತ್ತು ಈ ಯಮುನಾ ನದಿ ತಂಗಿ ಇವಳು ಈ ಕನ್ಯೆ ಅಲ್ಲೇ ಕಾಣಿಸಿದ್ಲಲ್ಲ, ಅವಳಿಬ್ಬರಿಗೂ ಕೂಡ ಕಾಲಿಂದಿ ಅಂತ ಹೆಸರು. ಇಬ್ಬರಿಗೂ ಕಾಲಿಂದಿ ಅಂತ ಹೆಸರು. ಇಬ್ಬರು ಕೂಡ ಸೂರ್ಯನ ಮಕ್ಕಳು. ಅವಳು ಸೂರ್ಯನ ಮಗಳು, ಇವಳು ಸೂರ್ಯನ ಮಗಳು. ಯಮುನಾ ನದಿ ಅಕ್ಕ, ಇಲ್ಲಿದ್ದರಲ್ಲಿ ಇವಳು ತಂಗಿ. ಮೂಲದಲ್ಲಿ ಅವರಿಬ್ಬರು ಬಹುಶಃ ನದಿಗಳೇ ಆಗಿದ್ದಿರಬೇಕು ಹಿಮಾಲಯದಿಂದ ಹರಿದು ಬರುವಾಗ. ನಂತರ ಅವರಿಬ್ಬರು ಸೇರಿ ಒಂದಾಗಿ ನದಿಗಳಾಗಿ ಒಂದೇ ನದಿಯಾಗಿ ಮುಂದೆ ಹರಿದಿರಬೇಕು. ವಿಷ್ಣುವಿನ ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅವಳು ಅಪೇಕ್ಷೆ ಪಟ್ಟಿದ್ದು. ಅರ್ಜುನ ಅದನ್ನೆಲ್ಲವನ್ನು ಹೇಳಿದಾಗ ಕೃಷ್ಣ ಅವಳನ್ನ ತನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ. ಅರ್ಜುನನಿಗೆ ಎಲ್ಲವೂ ತಿಳಿದಿದ್ರು ಕೂಡ ಆ ಕಾಳಿಂದಿಯನ್ನು ತಮ್ಮ ರಥದಲ್ಲಿ
ಕೂಡಿಸಿಕೊಂಡು ಯುಧಿಷ್ಠಿರನ ಬಳಿಗೆ ಅರ್ಜುನ ಮತ್ತು ಕೃಷ್ಣರು ಇಬ್ಬರು ಕೂಡ ಹೊರಟು ಬಂದರು. ಅದರ ಬಳಿಕ ಇರುವಂಥದ್ದು ನೀಲಾ ಸ್ವಯಂವರ ತಾತ್ಪರ್ಯದಲ್ಲಿ. ಆ ನೀಲಾ ಸ್ವಯಂವರ ಆಗೋಕ್ಕಿಂತ ಮೊದಲು ಈ ಕೃಷ್ಣ ಪಂಚಪಾಂಡವರಿಗೆ ಆ ಇಂದ್ರಪ್ರಸ್ಥ ನಗರವನ್ನ ಮತ್ತಷ್ಟು ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟಂತ ಘಟನೆ, ಆಮೇಲೆ ಪಂಚಪಾಂಡವರಿಗೆ ಮಯ ಸಭೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ಘಟನೆ ಅದು ಭಾಗವತದಲ್ಲಿ ನಾವು ನೋಡ್ತೀವಿ. ಪಾಂಡವರ ಪ್ರಾರ್ಥನೆಯಂತೆ ವಿಚಿತ್ರವಾದಂಥ ನಗರವೊಂದನ್ನು ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿಸಿದ. 4 ಮಾಸದಲ್ಲಿ ಅಲ್ಲೇ ಇದ್ದ. ಅದೇ ಸಂದರ್ಭದಲ್ಲಿ ಖಾಂಡವವನವನ್ನು ಕೂಡ ಅರ್ಜುನ ದಹನ ಮಾಡಿದ. ಆ ಘಟನೆಯನ್ನು ನಾವು ನೋಡ್ತೀವಿ. ಆಗ ಅಲ್ಲಿ ಅಗ್ನಿದೇವ ಖಾಂಡವವನದ ದಹನದಿಂದ ಸಂತೃಪ್ತನಾಗಿ ಅರ್ಜುನನಿಗೆ ಗಾಂಡೀವ ಅನ್ನುವಂಥ ಧನಸ್ಸನ್ನು ಕೊಟ್ಟ, 4 ಬಿಳಿಯ ಕುದುರೆಗಳನ್ನು ಕೊಟ್ಟ, ಒಂದು ರಥವನ್ನು ಕೊಟ್ಟ, ಅಕ್ಷಯಗಳಂತ 2 ಬತ್ತಳಿಕೆಗಳು. ಅದರಲ್ಲಿ ಬಾಣಗಳು ಎಂದೂ ಮುಗಿಯುವಂಥವೇ ಅಲ್ಲ. ಮಯ ಅನ್ನುವಂಥ ಒಬ್ಬ ರಾಕ್ಷಸನನ್ನ ಅರ್ಜುನ ಅದೇ ಸಂದರ್ಭದಲ್ಲಿ ಸುಟ್ಟು ಹೋಗುವಂಥವನನ್ನು ಕಾಪಾಡಿದ್ದ. ಆ ರಾಕ್ಷಸ ಏನು ನಿಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳಿದ್ದ. ಪಾಂಡವರಿಗಾಗಿ ಒಂದು ಅದ್ಭುತವಾದ ಸಭಾಭವನವನ್ನು ಮಾಡಿಕೊಡುವಂತೆ ಕೃಷ್ಣ ಹೇಳಿದ್ದ. ಅದಂತೆ ಅವನು ಸಭಾಭವನವನ್ನು ಮಾಡಿಕೊಟ್ಟ. ಅದೇ ಸಭಾಭವನದಲ್ಲೇ ಆ ದುರ್ಯೋಧನ ನೀರಿನ ನೆಲ ಅಂತ, ನೆಲವನ್ನು ನೀರು ಅಂತ ಭ್ರಮಿಸಿ ಅಪಹಾಸ್ಯಕ್ಕೀಡಾಗಿದ್ದ. ಅದೇ ಮಯಸಭಾ. ಹೀಗೆ ಕೆಲವು ದಿವಸಗಳು ನಡೆದ ನಂತರ ಕಳೆದ ನಂತರ 4 ತಿಂಗಳು ಕಳೆದ ಬಳಿಕ ಕೃಷ್ಣ ಪಂಚಪಾಂಡವರ ಅನುಮತಿಯನ್ನು ಪಡೆದು ತಾನು ದ್ವಾರಕಾನಗರಕ್ಕೆ ತೆರಳಿದ. ದ್ವಾರಕಾನಗರಕ್ಕೆ ತೆರಳಿ ದ್ವಾರಕಾನಗರದಲ್ಲಿ ಒಂದು ಪ್ರಶಸ್ತವಾದಂತಹ ದಿನ ಇತ್ಯಾದಿಗಳನ್ನ ಪ್ರಶಸ್ತವಾದಂತಹ ದಿನದಲ್ಲಿ ಆ ಕಾಲಿಂದಿಯನ್ನು ಮದುವೆ ಆದ ದ್ವಾರಕಾನಗರದಲ್ಲಿ. ಅದಾದ ಬಳಿಕ ಭಾಗವತದಲ್ಲಿ ಬರುವಂತ ಕಥೆ ಅಂದ್ರೆ ಮಿತ್ರವಿಂದ ಅಂತ ಹೇಳಿ ಏನಿತ್ತಲ್ಲ, ಮಿತ್ರವಿಂದ ಮದುವೆ ಭಾಗವತದಲ್ಲಿ ಬರೋದಿದೆ. ನೀಲಾ ಸ್ವಯಂವರ, ನಗ್ನಜಿದ್ರಾಜನ ಮಗಳಂತಹ ನೀಲಾ ಅನ್ನೋಳನ್ನು ಮದುವೆ ಆದ ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿದೆ. ತಥೋಗತ್ವ ನಗ್ನಜಿತೋ ಗೃಹಂಚ ಸ್ವಯಂವರೇ ಸಪ್ತ ವೃಷಾನ್ ಅಗೃಹಾತ್ ಸರ್ವೈರಗ್ರಾಶ್ಚ ನಸುರೇಣ ಅಸುರಾನ್ವರೇಣ ಶಿವಸ್ಯೈಹಿ ನಿರ್ಜಿತಾಃ ಭೂಮಿಪಾಲಾಃ. ನಗ್ನಜಿತ್ ರಾಜ ಅಂತ ಅಯೋಧ್ಯೆಯ ರಾಜ. ಅಯೋಧ್ಯೆಯ ರಾಜ ಗಾಂಧಾರ ನಗರವನ್ನು ಕೂಡ ಅವನೇ ಆಳುತ್ತಿದ್ದ, ಗಾಂಧಾರ ಪ್ರದೇಶವನ್ನ ಅಂತ ಗೋವಿಂದಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಅವನಿಗೆ ಗಾಂಧಾರ ರಾಜ ಅಂತ ಕೂಡ ಹೆಸರಿತ್ತು. ಅಯೋಧ್ಯೆಯ ರಾಜನಾದಂತಹ ನಗ್ನಜಿತ್ ರಾಜನಿಗೆ. ಅವನ ಮಗಳಿಗೆ ನಗ್ನಜಿತನ ಮಗಳಾದ್ರಿಂದ ನಾಗ್ನಜಿತಿ ಅಂತ ಹೆಸರಿತ್ತು, ಸತ್ಯ ಅಂತ ಹೆಸರಿತ್ತು, ನೀಲ ಅಂತ ಹೆಸರಿತ್ತು. ಒಂದೊಂದು ಒಂದು ಹೆಸರು ಬರ್ತದೆ. ಗಾಂಧಾರ ರಾಜನ ಮಗಳಾದ್ರಿಂದ ಗಾಂಧಾರಿ ಅಂತ ಕೂಡ ಹೆಸರಿತ್ತು. ಬೇರೆ ಬೇರೆ ಪುರಾಣಗಳಲ್ಲಿ ಗಾಂಧಾರಿನ ಮದುವೆ ಆದ ಕೃಷ್ಣ ಅಂತ ಬರೋದಿದೆ. ಆ ಗಾಂಧಾರಿಯನ್ನು ಇವಳೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಅಯೋಧ್ಯೆಯ ರಾಜನಾದಂಥ ನಗ್ನಜಿತ್ ರಾಜನ ಅರಮನೆಯಲ್ಲಿ 7 ಗೂಳಿಗಳಿತ್ತು, ಬಲಿಷ್ಠವಾದಂಥ ಗೂಳಿಗಳು. ಅವುಗಳನ್ನು ಯಾರು ಮಣಿಸ್ತಾರೋ ಅವರೇ ಆ ಕನ್ಯೆಯನ್ನು ಮದುವೆ ಆಗಬೇಕಾಗಿತ್ತು. ಸತ್ಯ ಅಂತ ಭಾಗವತ ಅವರ ಹೆಸರು ಹೇಳ್ತದೆ. ಅವನು ಆ ರಾಜ ಏನು ಷರತ್ತನ್ನು ಮುಂದೊಡ್ಡಿದ್ನಲ್ಲ, ಆ ಷರತ್ತನ್ನು ಯಾರಿಗೂ ಕೂಡ ಈಡೇರಿಸಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಎಷ್ಟೋ ಕಾಲದಿಂದ ಆ ಮಗಳಿಗೆ ಮದುವೆನೇ ಆಗಿರ್ಲಿಲ್ಲ. ಆ ಷರತ್ತನ್ನು ಈಡೇರಿಸಿದವನೇ ಮದುವೆ ಆಗಬೇಕಾಗಿತ್ತು. ಕೃಷ್ಣನಿಗೆ ಆ ಸುದ್ದಿ ತಲುಪಿದಂತಹ ಸುದ್ದಿಯನ್ನು ಕೇಳಿ ಕೋಸಲ ದೇಶದಂಥ ಆ ನಗರಕ್ಕೆ ಅವನು ಹೋದ. ಆ ರಾಜನು ಕೂಡ ಕೃಷ್ಣನನ್ನ ಸ್ವಾಗತ ಮಾಡಿದ. ಕೃಷ್ಣನನ್ನ ಸ್ವಾಗತ ಮಾಡಿ ಅವನಿಗೆ ವಸತಿ ಇತ್ಯಾದಿ ವ್ಯವಸ್ಥೆ ಮಾಡಿದ. ಆ ಕಡೆ ಸತ್ಯ ಕೃಷ್ಣ ಬಂದದನ್ನ ಸುದ್ದಿ ಕೇಳಿದ್ಲು. ಅವಳಿಗೂ ಕೂಡ ಕೃಷ್ಣನ ಗುಣಗಳನ್ನ, ಅವನ ಸೌಂದರ್ಯದ ವರ್ಣನೆಯನ್ನು ಕೇಳಿದ್ದು. ಹಾಗಾಗಿ ಅವನನ್ನೇ ಮದುವೆ ಆಗಬೇಕು ಅಂತ ಅವಳು ಅಪೇಕ್ಷೆ ಪಟ್ಟಿತ್ತು. ಭೂಯಾದಯಮ್ಮೆ ಪತಿರಾಶಿಸೋಮಲಾಹ ಕರೋತು ಸತ್ಯಾಹ ಯದಿ ಮೇ ಧೃತಃ ವ್ರತೈಹಿ. ನಾನು ಕಠಿಣವಾದಂತಹ ವ್ರತ ನಿಯಮಾದಿಗಳನ್ನು ಮೊದಲಿಂದಲೂ ಆಚರಿಸಿಕೊಂಡು ಬಂದಿದ್ದಾದರೆ, ಆ ಪುಣ್ಯ ನನಗಿದ್ದಿದ್ದಾದರೆ ಈ ಕೃಷ್ಣನೇ ನನಗೆ ಪತಿಯಾಗಲಿ, ನನ್ನ ಆಕಾಂಕ್ಷೆಯಲ್ಲಿ ಈಡೇರಲಿ ಅಂತ ಆಕೆ ಮನಸ್ಸಿನಲ್ಲಿ ಅಪೇಕ್ಷೆ ಪಟ್ಟಿದ್ಲು. ಯಾವನ ಪಾದಧೂಳಿಯನ್ನ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಈಶ್ವರ ಮೊದಲಾದವರೆಲ್ಲರೂ ಕೂಡ ಭಕ್ತಿಯಿಂದ ಧಾರಣೆ ಮಾಡ್ತಾರೋ ಅಂಥ ಭಗವಂತ ನನಗೆ ಯಾವ ತಪಸ್ಸಿನಿಂದ ಸಿಗ್ತಾನೆ, ನಾನು ಹೇಗೆ ಅವನಿಗೆ ಉಳಿಸ್ಕೊಳ್ಬೇಕು, ಹೀಗೆಲ್ಲ ಅವಳು ಆಲೋಚನೆ ಮಾಡಿದ್ಲು.
ಆಗ ನಗ್ನಜಿತ್ತು ಕೃಷ್ಣನಿಗೆ ಹೇಳಿದ, ನೀನು ಪರಮಾತ್ಮ, ನಾನು ಅಲ್ಪನಾದಂಥ ಮನುಷ್ಯ, ನಾನು ನಿನಗೆ ಏನು ಸೇವೆ ಮಾಡಬೇಕು? ಆಗ ಕೃಷ್ಣ ಹೇಳಿದ, ನಾನು ನಿನ್ನ ಸಂಬಂಧವನ್ನು ಅಪೇಕ್ಷೆ ಪಟ್ಟು ಬಂದಿದ್ದೇನೆ, ನಿನ್ನ ಮಗಳನ್ನು ಮದುವೆ ಆಗಬೇಕು ಅಪೇಕ್ಷೆ ಪಟ್ಟಿದ್ದೇನೆ. ಆದರೆ ನಾನು ಕನ್ಯಾಶುಲ್ಕ ಮಾತ್ರ ಕೊಡೋನಲ್ಲ, ಯಾವುದೇ ಧನ ಹೆಚ್ಚಾಗಿರುತ್ತದೆ ಕನ್ಯಾಶುಲ್ಕ ಕೊಡೋನಲ್ಲ. ಆದರೆ ನಿನ್ನ ಮಗಳನ್ನು ಮದುವೆ ಆಗಬೇಕು ಅನ್ನೋ ಅಪೇಕ್ಷೆಯಿಂದ ಬಂದಿದ್ದೇನೆ ಅಂತ ಹೇಳಿದ. ಆಗ ಆ ರಾಜ ಹೇಳಿದ, ನಿನ್ನ ಹೃದಯದಲ್ಲೇ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ, ಅಂಥ ನಿನಗೆ ನಿನ್ನನ್ನು ಬಿಟ್ಟು ನನ್ನ ಮಗಳಿಗೆ ಯೋಗನಾಥ ವರ ಯಾರು ಸಿಗ್ತಾನೆ? ಆದರೆ ನನ್ನಲ್ಲಿ ನಮ್ಮ ಕುಟುಂಬದಲ್ಲಿ ಬಂದಂತಹ ಒಂದು ಷರತ್ತಿದೆ, ಒಂದು ನಿಯಮ, ಅದನ್ನ ನಾವು ಪಾಲನೆ ಮಾಡಬೇಕಾಗ್ತದೆ. ಅಸಾಧ್ಯವಾದಂತ ಬೇರೆ ಯಾರಿಗೂ ಹಿಡಿಯಲಿಕ್ಕೆ ಅಸಾಧ್ಯವಾದಂಥ 7 ಕೊಬ್ಬಿದ ಗೂಳಿಗಳಿವೆ, ಅವುಗಳಿಗೆ ಶಿವನ ವರ ಇದೆ ಅಂತ ತಾತ್ಪರ್ಯವನ್ನು ಹೇಳ್ತದೆ. ದೈತ್ಯ ಸ್ವರೂಪದ ಗೂಳಿಗಳು, ಅವುಗಳನ್ನು ಮಣಿಸಿದವರು ನನ್ನ ಮಗಳನ್ನು ಮದುವೆ ಆಗಬಹುದು. ಹೀಗೆ ಹೇಳಿದ ಕೂಡಲೇ ಕೃಷ್ಣ ತನ್ನನ್ನು 7 ರೂಪದಿಂದ ಪರಿವರ್ತನೆ ಮಾಡಿಕೊಂಡ ಅಂತಿದೆ. ಒಂದೊಂದು ಗೂಳಿಗೆ ಒಬ್ಬೊಬ್ಬ ಕೃಷ್ಣ ಹೀಗೆ 7 ರೂಪದಿಂದ ತನ್ನನ್ನು ಪರಿವರ್ತನೆ ಮಾಡಿಕೊಂಡು ಅವುಗಳಿಗೆ ಮೂಗುದಾರವನ್ನು ಹಾಕಿ ಹಗ್ಗದಿಂದ ತೆಗೆದು ಆ ಎಲ್ಲ ಗೂಳಿಗಳನ್ನ ಕಟ್ಟಿ ಹಾಕಿದ. ಹಿಂದೆ ಕೂಡ ಆ 7 ಗೂಳಿಗಳನ್ನೇ ದಮನ ಮಾಡಿ ತನ್ನ ಸೋದರ ಮಾವನ ಅಂತ ಯಶೋದೆಯ ಸಹೋದರನಾದಂಥ ಕುಂಭಕ ಅನ್ನುವ ಮಗಳಾದಂಥ ನೀಲಾ ಅನ್ನೋಳನ್ನು ಮದುವೆ ಆಗಿದ್ದ ಅಂತಿದೆ. ಆ ನೀಲ ಮತ್ತು ಈ ನೀಲ ಇಬ್ರು ಕೂಡ ಒಬ್ಬಳೆ. ಆ ಹಿಂದಿನ ನೀಲ ಈ ನೀಲರಲ್ಲಿ 2ನೇ ಮದುವೆ ಆದ ಬಳಿಕ ಬೆರೆತು ಬಿಟ್ಲು ಅಂತಿದೆ. ಹಿಂದೆಯೂ ಕೂಡ ಇದೇ ರೀತಿಯ ಷರತ್ತಿತ್ತು, ಈಗಲೂ ಕೂಡ ಅದೇ ರೀತಿಯಾದಂಥ ಷರತ್ತಿದೆ. ನೀಲ ಸತ್ಯ ಮತ್ತು 2 ಕೂಡ ಒಬ್ಬಳದೇ ಹೆಸರು. ಹೀಗೆ ಆ ಕೃಷ್ಣ ಮತ್ತು ಸತ್ಯ ಇವರಿಬ್ಬರ ಕಲ್ಯಾಣ ಕೋಸಲ ನಗರದಲ್ಲೇ ನಡೆಯಿತು ಅಂತ ಭಾಗವತ ಅದನ್ನ ಮಾಹಿತಿ ಹೇಳ್ತದೆ. ಅದಾದ ಮುಂದಿನ ಘಟನೆ ಅಂದ್ರೆ ಮಿತ್ರವಿಂದ ವಿವಾಹ. ಮಿತ್ರವಿಂದ ಮತ್ತು ಭದ್ರ ಅವರಿಬ್ಬರ ವಿವಾಹವನ್ನು ಕೂಡ ಒಟ್ಟಿಗೆ ಹೇಳ್ತದೆ ತಾತ್ಪರ್ಯ. ಅವಂತಿ ದೇಶಕ್ಕೆ ವಿಂದ ಅನುವಿಂದರು ಅಂತನವರು ರಾಜರಾಗಿದ್ರು. ಅವರು ತಮ್ಮ ತಂಗಿಯಾದಂತಹ ಮಿತ್ರವಿಂದ ಅನ್ನೋಳನ್ನ ದುರ್ಯೋಧನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಅವರಿಬ್ಬರು ದುಷ್ಟರು, ರಾಕ್ಷಸರು. ಅಶ್ವಿನಿ ದೇವತೆಗಳ ಅಂಶ ಅವರಲ್ಲಿತ್ತು, ಆದರೆ ಅವರು ರಾಕ್ಷಸರಾಗಿದ್ರು. ಹಾಗಾಗಿ ತಮ್ಮ ತಂಗಿಯಾದಂತಹ ಮಿತ್ರವಿಂದ ಅನ್ನೋಳನ್ನ ದುರ್ಯೋಧನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅವ್ರಿಗೊಂದು ಅಪೇಕ್ಷೆ ಇತ್ತು. ಕೃಷ್ಣನ ಸೋದರತ್ತೆ ರಾಜಾದಿದೇವಿ ಅಂತ ಒಬ್ಬಳಿದ್ರು, ಈ ವಸುದೇವನ ಸಹೋದರಿ. ಅವಳನ್ನ ಅವಂತಿ ರಾಜನಾದಂತಹ ಜಯಸೇನ ಎಂಬಾತ ಮದುವೆ ಆಗಿದ್ದ. ಅವರ ಮಗಳೇ ಈ ಮಿತ್ರವಿಂದ. ಅವಳ ಅಣ್ಣಂದರು ವಿಂದ ಮತ್ತು ಅನುವಿಂದರು. ದುರ್ಯೋಧನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ನಲ್ಲ, ಅಲ್ಲೊಂದು ಸ್ವಯಂವರ ನಡೆಯಿತು. ಸ್ವಯಂವರ ನಡೆದಾಗ ಅವಳು ಕೃಷ್ಣನಿಗೆ ಮಾಲೆ ಹಾಕಬೇಕು. ಮೊದಲಿಂದ ಕೃಷ್ಣನನ್ನೇ ಆಕೆ ಕಾಮಿಸಿದ್ಲು, ಪ್ರೇಮಿಸಿದ್ಲು. ಅದರಂತೆ ಕೃಷ್ಣ ಅಲ್ಲಿ ಎದುರಿಗೆ ಬಂದಾಗ ಅವನಿಗೆ ಮಾಲೆ ಹಾಕಬೇಕು ಅಂತ ಅಪೇಕ್ಷೆ ಪಟ್ಟಳು. ಆಗ ವಿಂದಾನುವಿಂದರು ತಡೆದರು. ದುರ್ಯೋಧನಾದಿಗಳು ಕೂಡ ಕೃಷ್ಣನನ್ನು ತಡೆಯಬೇಕು ಅಂತ ಬಂದರು. ಆಗ ಕೃಷ್ಣ ವಿಂದ ಅನುವಿಂದರನ್ನ ಮತ್ತು ಆ ದುರ್ಯೋಧನಾದಿಗಳು ಎಲ್ಲರನ್ನು ಕೂಡ ಸೋಲಿಸಿ ಆ ಮಿತ್ರವಿಂದ ಮದುವೆ ಆದ. ಅವಳನ್ನು ಬಲಾತ್ಕಾರದಿಂದ ಅಪಹಾರ ಮಾಡಿಕೊಂಡು ಹೋಗಿ ತನ್ನ ರಾಜ್ಯದಲ್ಲಿ ಮದುವೆ ಆದ ಅಂತ ಕಥೆ ಇದೆ. ಆ ವಿಂದ ಅನುವಿಂದ ಅಂತ ಏನು ರಾಕ್ಷಸರಿದ್ರು, ಆಗ ಕೃಷ್ಣನ ಕೈಯಿಂದ ಅವರು ಸಾಯಲಿಲ್ಲ. ಮುಂದೆ ರೈವಿತಿಕ ಪರ್ವತದಲ್ಲಿ ಬಲರಾಮ ಇದ್ದಾಗ ಬಲರಾಮನಿಂದ ಕೆಣಕಿ ಆ ವಿಂದ ಅನುವಿಂದ ಅನ್ನುವಂಥ ಇಬ್ಬರು ರಾಕ್ಷಸರು ಹತ್ಯೆಗೀಡಾದರು. ಕೃಷ್ಣನಿಗೆ ಮತ್ತೊಬ್ಬಳು ಸೋದರತ್ತೆ ಇತ್ತು, ಶ್ರುತಕೀರ್ತಿ ಅಂತ. ಕೈಕೇಯ ದೇಶನಾದಂತಹ ರಾಜ ಶ್ರುತಕೇತು ಅವಳನ್ನು ಮದುವೆ ಆಗಿದ್ದ. ಅಲ್ಲಿ ಹುಟ್ಟಿದವಳೇ ಭದ್ರ ಅನ್ನೋ ಆಕೆ. ಅವಳ ಸ್ವಯಂವರ ಕಥೆಯನ್ನು ಮುಂದೆ ನೋಡ್ತೇವೆ. ಆದರೆ ಹಿಂದಿನ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಒಂದು ವ್ಯತ್ಯಾಸ ಏನಿತ್ತಂದ್ರೆ, ಆ ಮಿತ್ರವಿಂದ ಸಹೋದರರಾದಂತಹ ಮಿಂದ ಮತ್ತು ಅನುವಿಂದರು ಕೃಷ್ಣ ದ್ವೇಷಿಗಳಾಗಿದ್ರು. ದುರ್ಯೋಧನಿಗೆ ಅವಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಆದರೆ ಇಲ್ಲಿ ಅವಳಿಗೆ 5 ಜನ ಸಹೋದರರಿದ್ರು. ಅವರೆಲ್ಲರೂ ಕೂಡ ದೇವತಾ ಸ್ವರೂಪರಾಗಿತ್ತು, ವಿಶ್ವೇ ದೇವತೆಗಳ ಸ್ವರೂಪರಾಗಿದ್ರು ಅವರು. ಹೀಗೆ ವಿಶ್ವೇ ದೇವತೆಗಳ ಸ್ವರೂಪರಾದಂತಹ ಅವರು ಭದ್ರೆಯ ಸಹೋದರರು ಯಾವಾಗಲೂ ವಿಷ್ಣುವಿನ ಭಕ್ತರು. ಅವರೇ ದೇವತೆಗಳಾದ್ರಿಂದ, ಸ್ವಯಂ ಭಾಗವತರಾದ್ರಿಂದ ಅವರ ತಂದೆ ವೃದ್ಧನಾಗಿದ್ದ, ಅವನು ಇವರ ವಶನಾಗಿದ್ದ. ರುಕ್ಮಿಯ ಪ್ರಸಂಗದಲ್ಲಿ ರುಕ್ಮಿ ದುಷ್ಟನಾಗಿದ್ದ. ಅವರ ಅಪ್ಪನಾದಂತಹ ಭೀಷ್ಮಕ ಆ ರುಕ್ಮಿ ಹೇಳಿದಂತೆ ನಡೀಬೇಕಾಗ್ತದೆ ಕೆಲವೊಮ್ಮೆ. ಇಲ್ಲೂ ಕೂಡ ಈ ಮಕ್ಕಳು ಹೇಳಿದಂತೆ ರಾಜ ಕೇಳ್ತಿದ್ದ. ಆದ್ರೆ ಮಕ್ಕಳೇ ಸದ್ಭಕ್ತರಾಗಿದ್ರು ಮತ್ತು ಕೃಷ್ಣನಿಗೆ ಅವಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ರುಹು ಎಂಬ ದೇವ ಅವನು ಕೂಡ, ಅವರ ಅಪ್ಪನೂ ಕೂಡ ರುಹು ಎಂಬ ದೇವ.
ಕೇಕರಾಜನಂತ ದೃಷ್ಟಕೇತು ಋಭು ಎಂಬ ದೇವರ ಅಂಶಭೂತನಾಗಿದ್ದ. ಅವನ ಮಗಳಾದಂತಹ ಭದ್ರ ಎಂಬ ಆಕೆಯನ್ನ ಆ ಇಬ್ರು ಕೂಡ ತಾವೇ ಮದುವೆ ಮಾಡಿಕೊಟ್ರು ಕೃಷ್ಣನಿಗೆ. ಕೃಷ್ಣನನ್ನು ಆಹ್ವಾನಿಸಿ ಅವನಿಗೆ ತಾವೇ ಮದುವೆ ಮಾಡಿಕೊಟ್ರು. ಋಭು ಅಂದ್ರೆ ಅದು ಯಾವಂತಿಲ್ಲ, ಋಭು ಅಂತೂ ಅಷ್ಟೇ ಇದೆ. ಋಭು ಎಂಬ ದೇವ ಅಂತ ಅಷ್ಟೇ ಇದೆ. ಏಷಾಮುಷೆ ಶೈದ್ಯಾನಂ ಋಭುರಾತ್ರೆ ಅಂತ ಅಷ್ಟೇ ಇದೆ. ಯಾರು ಗಂಧರ್ವನು ಅಥವಾ ಬೇರೆ ಯಾವ ಮಾಹಿತಿಯನ್ನು ಅಲ್ಲಿಲ್ಲ. ಭಾಗವತ ಹೇಳುವ ಮಾಹಿತಿ ಅಂತೆ, ಆ ನಗ್ನಜಿತ್ ರಾಜ ನೀಲಾಳ ಮದುವೆ ಆಗಿದ್ನಲ್ಲ, ಆ ನೀಲಾಳ ಅಪ್ಪನಾದಂಥ ನಗ್ನಜಿತ್ ರಾಜ ಅಳಿಯನಾದಂಥ ಕೃಷ್ಣನಿಗೆ ವಿಪುಲವಾದಂತಹ ವರದಕ್ಷಿಣೆಯನ್ನು ಕೊಟ್ಟ ಅಂತಿದೆ. 10,000 ಆಕಳಗಳನ್ನು ಕೊಟ್ಟ, ಸುವರ್ಣ ಆಭರಣಗಳನ್ನು ಕೊಟ್ಟ, 3,000 ದಾಸಿಯರನ್ನು ಕೊಟ್ಟ, 9,000 ಆನೆಗಳನ್ನು ಕೊಟ್ಟ. ಆ 9,000 ಆನೆಗಳ 100 ಪಟ್ಟು ಹೆಚ್ಚಿನ ರಥಗಳನ್ನು, ಅಂದ್ರೆ 9 ಲಕ್ಷ ರಥಗಳನ್ನು ಕೊಟ್ಟ. ಅದಕ್ಕೂ 100 ಪಟ್ಟು ಹೆಚ್ಚಿನ, ಅಂದ್ರೆ 9 ಕೋಟಿ ಕುದುರೆಗಳನ್ನ ಕೊಟ್ಟ ಕೃಷ್ಣನಿಗೆ ಅವನು. ಮತ್ತು ಅಶ್ವಗಳ ಸಂಖ್ಯೆಗೆ 100 ಪಟ್ಟು ಹೆಚ್ಚಿನ ಕಾಲಾಳುಗಳನ್ನು ಮದುವೆ ಮಾಡಿಕೊಟ್ಟ. ಹೀಗೆ ವಿಪುಲವಾದಂತಹ ಸಂಪತ್ತನ್ನು ಅವನು ತಗೊಂಡು ಅಲ್ಲಿಗೆ ತಾನು ಹೊರಟು ಹೋದ. ತಾತ್ಪರ್ಯದಲ್ಲಿ ಹೇಳಿದಂತೆ ಕೃಷ್ಣ ಒಬ್ಬನೇ ಆ ಉಳಿದವರನ್ನು ಕೂಡ ಅವಾಗ ಸೋಲಿಸಿದ್ದ. ಅರ್ಜುನನು ಕೂಡ ಅವನ ಜೊತೆಗಿದ್ದ ಅಂತ ಭಾಗವತ ಹೇಳ್ತಾರೆ. ಅರ್ಜುನ ಇದ್ದು ಆ ಸ್ವಯಂವರಕ್ಕೆ ಯಾರು ವಿಘ್ನ ಮಾಡಿದ್ರಲ್ಲ, ಆ ಸ್ವಯಂವರಕ್ಕೆ ವಿಘ್ನ ಮಾಡಿದಂಥ ರಾಜರೆಲ್ಲರನ್ನು ಕೂಡ ನಾಶ ಮಾಡಿದ. ಅಲ್ಲಿಯೂ ಕೂಡ ರಾಜರು, ಅನೇಕ ರಾಜರು ಕೃಷ್ಣ ನಾವು ಮದುವೆ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಂತ ಕನ್ಯೆಯನ್ನ ಅಪಹಾರ ಮಾಡ್ತಿದ್ದಾನಲ್ಲ ಅಂತ ದಂಡಿಸಿ ಬಂದಿದ್ರು. ಅರ್ಜುನನ ಜೊತೆಗಿದ್ನಲ್ಲ, ಅವನು ಕೃಷ್ಣನಿಗೆ ಆ ಯುದ್ಧದ ಭಾರವನ್ನು ತಪ್ಪಿಸಿ ತಾನೇ ಯುದ್ಧ ಮಾಡಿ ಅವರೆಲ್ಲರನ್ನು ಸೋಲಿಸಿದ ಅಂತ ಭಾಗವತ ಈ ಕಥೆ ಹೇಳ್ತದೆ. ಅದಾದ್ಮೇಲೆ ಮದ್ರ ದೇಶದ ರಾಜನಾದಂತಹ ಒಬ್ಬ ಅಧಿಪತಿ ಇದ್ದ. ಅವನಿಗೆ ಲಕ್ಷಣ ಅಥವಾ ಲಕ್ಷ್ಮಣ ಎಂಬ ಹೆಸರಿನ ಕನ್ಯೆ ಇದ್ಲು. ಅವಳನ್ನ ಕೃಷ್ಣ ಸ್ವಯಂವರಕ್ಕೆ ಬಂದು ಅಪಹಾರ ಮಾಡಿಕೊಂಡು ಹೋಗಿ ದ್ವಾರಕಾನಗರದಲ್ಲಿ ಅವಳನ್ನು ಅಪಹಾರ ಮಾಡಿದ. ಮತ್ತೆ ಮುಂದೆ ನರಕಾಸುರನ ಕಥೆ ಬರೋದಿದೆ, ಅದನ್ನು ಕೂಡ ಭಾಗವತ ಇದೇ ಸಂದರ್ಭದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತದೆ. ಅದನ್ನ 16,100 ಜನ ಕನ್ಯೆಯರು ಆ ನರಕಾಸುರನ ಅರಮನೆಯಲ್ಲಿ ಬಂದಿಗಳಾಗಿದ್ರಲ್ಲ, ಅವರೆಲ್ಲರನ್ನು ಕೂಡ ಕೃಷ್ಣ ಬಿಡಿಸಿಕೊಂಡು ಬಂದು ಮದುವೆ ಆದ. ಅಲ್ಲಿಗೆ ಭಾರತದ ಈ ಮಹಾಪುರಾಣವಾದಂತಹ ಭಾಗವತದ ದಶಮಸ್ಕಂದದ 58ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಲಕ್ಷಣ ಸ್ವಯಂವರ ಅಥವಾ ಲಕ್ಷ್ಮಣ ಅಂತ ಏನಿದ್ಲಲ್ಲ, ಅವಳ ಸ್ವಯಂವರದ ಬಗ್ಗೆ ತಾತ್ಪರ್ಯದನ್ನೇ ಒಂದು ಹೆಚ್ಚಿನ ಅಂಶವನ್ನು ಹೇಳ್ತದೆ. ಕೃಷ್ಣ ಅಲ್ಲಿಗೆ ಹೋಗಿ ಅವಳನ್ನು ಕೇವಲ ಅಪಹಾರ ಮಾಡ್ಕೊಂಡು ಬಂದ ಅಂತಲ್ಲ, ದ್ರೌಪದಿ ಸ್ವಯಂವರ ಸಂದರ್ಭದಲ್ಲಿ ಒಂದು ಷರತ್ತು ಏನಿತ್ತಲ್ಲ, ಅಂಥದೇ ಒಂದು ಪರಾಕ್ರಮದ ಪ್ರಶ್ನೆ, ಪರಾಕ್ರಮದ ಪರೀಕ್ಷೆ ಆ ಲಕ್ಷ್ಮಣ ಸ್ವಯಂವರದಲ್ಲೂ ಕೂಡ ಇತ್ತು ಅಂತಿದೆ. ಕೆಳಗೆ ನೋಡಿ ಆ ಮೀನನ್ನು ಹೊಡಿಬೇಕು ಅಂತಿತ್ತಲ್ಲ, ಮತ್ಸ್ಯ ಯಂತ್ರ ಒಂದು ಭೇದನ ಮಾಡಬೇಕು ಅಂತಿತ್ತಲ್ಲ, ಅಂಥದ್ದೇ ಇಲ್ಲಿಯೂ ಕೂಡ ಒಂದು ಮತ್ಸ್ಯ ಯಂತ್ರದ ಭೇದನ ಇತ್ತು. ಆ ಮದ್ರ ದೇಶದ ರಾಜ ಅಂದ್ರೆ ಲಕ್ಷ್ಮಣಾದೇವಿಯ ತಂದೆ, ಅವನು ಶಿವನಿಂದ ಒಂದು ವರವನ್ನು ಪಡ್ಕೊಂಡಿದ್ದ. ಅವನ ಹೆಸರು ಬೃಹತ್ ಸೇನ ಅಂತ. ವರವನ್ನು ಪಡ್ಕೊಂಡಿದ್ದ ಮತ್ತು ಪಿನಾಕ ಅನ್ನುವಂಥ ಧನಸ್ಸನ್ನು ಪಡ್ಕೊಂಡಿದ್ದ. ಅಷ್ಟು ಪರಾಕ್ರಮಿ ಆದವನು. ಅರ್ಜುನ ಮತ್ಸ್ಯಯಂತ್ರವನ್ನು ಭೇದನ ಮಾಡಿ ದ್ರೌಪದಿಯನ್ನು ವರ್ತಿದ್ನಲ್ಲ, ಆ ಯಂತ್ರಕ್ಕೂ ಈ ಯಂತ್ರಕ್ಕೂ ಬಹಳ ವ್ಯತ್ಯಾಸ ಇತ್ತು ಅಂತಿದೆ. ಆ ಯಂತ್ರ ಬಹಳ ಸುಲಭವಾಗಿತ್ತು ಹಾಗೆ ನೋಡಿದ್ರೆ. ಈ ಯಂತ್ರ ಅದಕ್ಕಿಂತಲೂ ಕಷ್ಟಕರವಾಗಿತ್ತು. ಲಕ್ಷ್ಯ ಎಲ್ಲ ಕಡೆ ಮುಚ್ಚಿತ್ತು. ಆ ಮೇಲ್ಗಡೆ ಮೀನು ತಿರುಗ್ತಾ ಇತ್ತಲ್ಲ, ಆ ಲಕ್ಷ್ಯ ಎಲ್ಲ ಕಡೆ ಮುಚ್ಚಿಬಿಟ್ಟಿತ್ತು. ನಿಮ್ಗೆ ಹೊರಗೆ ಕಾಣಿಸುವಂತೆ ಇರಲಿಲ್ಲ ಆ ಲಕ್ಷ್ಯ. ಅದ್ರ ದ್ವಾರ ಲಕ್ಷ್ಯದ ಮೇಲ್ಗಡೆ ಇತ್ತು. ಬಾಣ ಮೇಲೆ ಹೋಗಿ ಮೇಲಿಂದ ಕೆಳಗೆ ಬಂದು ಬಿದ್ದು ಆ ಲಕ್ಷ್ಯವನ್ನು ಭೇದನ ಮಾಡಬೇಕಾಗಿತ್ತು. ಹೀಗೆ ಅಲ್ಲಿಗಿಂತ ಇದು ಕಠಿಣವಾಗಿತ್ತು ಅಂತ ಹೇಳ್ತೀವಿ ತಾತ್ಪರ್ಯ ನಿರ್ಣಯ. ಅದರಲ್ಲೂ ಮುರಿದ ಒಂದು ಬಾಣದಿಂದ, ಪೂರ್ಣವಾದ ಬಾಣ ಅಲ್ಲ, ಮುರಿದಂತಹ ಬಾಣದಿಂದ ಆ ಲಕ್ಷ್ಯವನ್ನು ಭೇದನೆ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಕಠಿಣವಾದಂತಹ ಷರತ್ತನ್ನ ಆ ಬೃಹತ್ ಸೇನ ಅನ್ನುವಂಥ ರಾಜ ಒಡ್ಡಿದ್ದ. ಹಾಗಾಗಿ ಬೇರೆ ಯಾರಿಗೂ ಅವಳನ್ನು ಮದುವೆ ಆಗುವುದಾಗಿರಲಿಲ್ಲ. ಅದನ್ನ ಒಂದು ಮತ್ಸ್ಯಯಂತ್ರ ಅಂದ್ರೆ ಅದೊಂದು ಲಕ್ಷ್ಯ, ಅದನ್ನೊಂದು ಗೂಡಿನೊಳಗೆ ಇಟ್ಟು ತೂಗಿ ಹಾಕಿದ್ರು. ವ್ಯಾಖ್ಯಾನ ಹೇಳ್ತದೆ ಅದನ್ನ. ಅದರ ದ್ವಾರ ಮೇಲ್ಭಾಗದಲ್ಲಿತ್ತು. ಕೆಳಗೆ ನಿಂತು ಆ ಲಕ್ಷ್ಯ ಕಾಣಿಸ್ತಾನೆ ಇರಲಿಲ್ಲ ನಿಮಗೆ. ಅರ್ಜುನ ಪರೀಕ್ಷೆ ಎಲ್ಲ ಆದ್ರೆ ಕೆಳಗೆ ನಿಂತು ಅಲ್ಲಿ ಮೀನು ಕಾಣ್ತಾ ಇತ್ತು, ಅದು ಸಂಚಾರ ಮಾಡ್ತಿತ್ತು ಅಷ್ಟೇ. ಆದ್ರೂ ಅದನ್ನು ಭೇದನೆ ಮಾಡಬೇಕಾಗಿತ್ತು. ಇಲ್ಲಿ ಲಕ್ಷ್ಯವನ್ನು ಕಾಣುವಂತೆ ಇರಲಿಲ್ಲ. ಅದರ ಪ್ರತಿಬಿಂಬ ನೀರಿನ ಕೆಳಗೆ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ಮುರಿದಂತ ಒಂದು ಬಾಣವನ್ನ ಎಸೆಯಬೇಕು. ಬಾಣ ಗೂಡಿನಕ್ಕಿಂತ ಮೇಲೆ ಹೋಗಿ ಕೆಳಗೆ ಬಿದ್ದು ಆ ಲಕ್ಷ್ಯವನ್ನ ಭೇದನೆ ಮಾಡಿ ಮತ್ತೆ ಕೆಳಗೆ ಬೀಳಬೇಕು. ದ್ರೌಪದಿಯ ಸ್ವಯಂವರದಲ್ಲಿ ಆ ಲಕ್ಷ್ಯಕ್ಕೆ ದ್ವಾರ ಕೆಳಭಾಗದಲ್ಲೇ ಇತ್ತು. ಹೀಗೆ ಬಾಣ ಪ್ರಯೋಗ ಮಾಡಿದ್ರೆ ಬಾಣ ಮೇಲೆ ಹೋಗಿ ನೇರವಾಗಿ ಯಂತ್ರವನ್ನು ಭೇದನೆ ಮಾಡಬೇಕಾಗಿತ್ತು.
ಇನ್ನು ಲಕ್ಷ್ಯಕ್ಕಿಂತ ಮೇಲೆ ಹೋಗಿ ಮೇಲಿಂದ ಕೆಳಗೆ ಬರುವಾಗ ಲಕ್ಷ್ಯವನ್ನು ಭೇದನೆ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಕಷ್ಟಕರವಾದಂಥ ಪರೀಕ್ಷೆ ಅಲ್ಲಿತ್ತು. ಆ ಸ್ವಯಂವರಕ್ಕೆ ಜರಾಸಂಧ ಮೊದಲಾದಂಥವರೆಲ್ಲರೂ ಕೂಡ ಆಗಮಿಸಿದ್ರು. ಪಾಂಡವರು ಕೂಡ ಬಂದಿದ್ರು. ಆ ಪಾಂಡವರು ಯಾಕೆ ಬಂದಿದ್ರು ಅಂತಂದ್ರೆ, ಸ್ವಯಂವರದಲ್ಲಿ ಭಾಗವಹಿಸಬೇಕಂತ ಬಂದಿರಲಿಲ್ಲ. ಪಾಂಡವರು ಕೃಷ್ಣನ ಭಕ್ತರಾದ್ರಿಂದ ಕೃಷ್ಣನೇ ಆ ಸ್ವಯಂವರದಲ್ಲಿ ಗೆಲ್ಲಬೇಕು, ಆ ಲಕ್ಷ್ಮಣನ ಕೃಷ್ಣನೇ ಮದುವೆ ಆಗಬೇಕು ಅನ್ನುವಂಥದ್ದೆಲ್ಲ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಕೇವಲ ನೋಡ್ಬೇಕು ಅಂತ ಬಂದಿದ್ರು ಅಷ್ಟೇ ಅವರು. ಹಿಂದೆ ಕೃಷ್ಣನು ಕೂಡ ದ್ರೌಪದಿ ಸ್ವಯಂವರಕ್ಕೆ ಹೋಗಿದ್ನಲ್ಲ, ತನ್ನ ಯಾದವರಿಗೆಲ್ಲ ಹೇಳಿದ್ದ, ನೋಡ್ಲಿಕ್ಕೆ ಬಂದಿದ್ದೇವೆ ನೆನಪಿರ್ಲಿ, ನಾವಿಲ್ಲಿ ವೀಕ್ಷಕರಷ್ಟೇ, ದ್ರೌಪದಿ ಸ್ವಯಂವರದಲ್ಲಿ ಯಾರು ಆ ಪರೀಕ್ಷೆಯಲ್ಲಿ ಭಾಗವಹಿಸುವಂತಿಲ್ಲ ಅಂತ ಹೇಳಿಬಿಟ್ಟಿದ್ದ ತನ್ನ ಕಡೆ ಎಲ್ಲಾ ಪರಾಕ್ರಮಿಗಳಿಗೆ. ಹಾಗಾಗಿ ಅರ್ಜುನ ಆ ಪರೀಕ್ಷೆಯಲ್ಲಿ ಭಾಗವಹಿಸಿದ, ದ್ರೌಪದಿಯನ್ನು ವರಿಸಿದ. ಈಗ ಪಂಚಪಾಂಡವರೆಲ್ಲರೂ ಕೂಡ ಈ ಕೃಷ್ಣನ ಸ್ವಯಂವರಕ್ಕೆ ಬಂದಿದ್ರು. ಅವರು ಕೂಡ ಅದೇ ನಿಯಮವನ್ನು ಪಾಲಿಸಿದ್ರು. ಕೆಲವು ರಾಜರು ಆ ಧನುಸ್ಸಿನ ಏತನ ತಾಳನ್ನ ಕೆಳಗೆ ಬಿದ್ರು ಅಂತಿದೆ, ಬಹಳ ಬಲಿಷ್ಠವಾದ ಧನುಸ್ಸಾಗಿರ್ತದೆ. ಅದನ್ನ ಹೆದೆ ಎಸಲಿಕ್ಕೆ ಹೋದಾಗ ಆ ಧನುಸ್ಸಿನ ಏಟ್ ತಾಳನ್ನ ಇವರೇ ಕೆಳಗೆ ಬಿದ್ದು ಹೋದ್ರು. ಮತ್ತೆ ಕೆಲವರಿಗೆ ಅದನ್ನು ಎತ್ತಲಿಕ್ಕೆ ಆಗಲಿಲ್ಲ. ದುರ್ಯೋಧನ, ಜರಾಸಂಧ, ಕರ್ಣರು ಆ ಧನುಸ್ಸನ್ನು ಎತ್ತಿ ಹೆದೆ ಏರಿಸಿದ್ರು, ಆದ್ರೆ ಲಕ್ಷ್ಯ ಅವ್ರಿಗೆ ಕಾಣಲೇ ಇಲ್ಲ. ಅರ್ಜುನ ಏನ್ ಮಾಡಿದ ಅಂದ್ರೆ, ತಾನೊಬ್ಬ ಪರಾಕ್ರಮಿ, ಅಲ್ಲಿ ಹೋಗಲಿಲ್ಲ ಅಂತ ಆಗಬಾರ್ದು, ಅಪಕೀರ್ತಿ ಬರಬಾರ್ದು ಅಂತ ಸುಮ್ಮನೆ ಅಲ್ಲಿಗೆ ಹೋದ. ಬಿಲ್ಲಿಗೆ ಹೆದೆಯನ್ನು ಏರಿಸಿದ, ಲಕ್ಷ್ಯವನ್ನು ನೋಡಿದ, ಆದ್ರೆ ಏಕಾಗ್ರತೆಯಿಂದ ಬಾಣವನ್ನು ಪ್ರಯೋಗ ಮಾಡಲಿಲ್ಲ. ಯಾಕಂದ್ರೆ ಕನ್ಯೆಯನ್ನು ಪಡೆಯುವ ಅಪೇಕ್ಷೆನೇ ಅವನಿಗಿರಲಿಲ್ಲ. ಕೃಷ್ಣನಿಗೆ ಆ ಕನ್ಯೆ, ಕೃಷ್ಣನಿಗೆ ಮೀಸಲಾದಂತ ಕನ್ಯೆ ಅವಳು ಅಂತ ಅವನಿಗೆ ಗೊತ್ತಿತ್ತು. ಹಾಗಾಗಿ ಬೇಕಾಬಿಟ್ಟು ಅವನು ಬಾಣವನ್ನು ಪ್ರಯೋಗ ಮಾಡಿದ, ಎಲ್ಲೆಲ್ಲೋ ನೋಡಿ ಬಾಣ ವ್ಯರ್ಥ ಆಗುವಂತೆ ಮಾಡಿಬಿಟ್ಟ. ಅಂದ್ರೆ ಅದು ಬಾಣ ಲಕ್ಷ್ಯವನ್ನು ಭೇದಿಸಲಿಲ್ಲ, ಲಕ್ಷ್ಯವನ್ನು ಕೇವಲ ಸ್ಪರ್ಶ ಮಾಡುತ್ತಷ್ಟೇ. ಅರ್ಜುನ ಎಷ್ಟು ನಿಪುಣನಾಗಿದ್ದ ಅಂದ್ರೆ, ಯಾರಿಗಾದ್ರೂ ಬಾಣ ಪ್ರಯೋಗ ಮಾಡಬೇಕು ಅಂತಂದ್ರೆ ಕೇವಲ ಅವ್ರಿಗೆ ಸ್ಪರ್ಶ ಆಗಿರ್ಬೇಕು, ಅವರು ನಿರಾಯುಧರಾಗಿರ್ಬೇಕು, ಆಗ ಅವ್ರಿಗೆ ಗಾಯ ಆಗಿರಬಾರ್ದು. ಇಂಥದೆಲ್ಲ ನೈಪುಣ್ಯ ಅವನಲ್ಲಿ ತುತ್ತು ಮುಂದೆ ಒಂದ್ ಕಡೆ ನೋಡೋರಿದ್ದೇವೆ. ಸುಭದ್ರೆಯನ್ನು ಅಪಹಾರ ಮಾಡ್ಕೊಂಡು ಬರುವಾಗ ಅದಕ್ಕೆ ಯಾದವರೆಲ್ಲ ಸುಭದ್ರೆಯನ್ನು ರಕ್ಷಣೆ ಮಾಡಬೇಕು, ಅರ್ಜುನ ಕೈಯಿಂದ ಬಿಡಿಸ್ಕೊಳ್ಬೇಕು ಅಂತ ಓಡಿ ಬಂದ್ರಲ್ಲ. ಬಂದಾಗ ಸುಭದ್ರೆ ಅರ್ಜುನಿಗೆ ಹೇಳಿದ್ಲು, ಯಾದವರು ನನ್ನವರು, ಅವರನ್ನ ಗಾಯಗೊಳಿಸಬೇಡ, ಅವ್ರನ್ನ ಕೊಲ್ಲಬೇಡ ಅಂತ ಕೇಳ್ಕೊಂಡಿದ್ಲು ಅರ್ಜುನನನ್ನ. ಆಗ ಅವನು ಸಾವಿರಾರು ಬಾಣಗಳನ್ನು ಯಾದವರ ಮೇಲೆ ಪ್ರಯೋಗ ಮಾಡಿದ, ಒಬ್ರಿಗೂ ಏನೂ ಆಗಲಿಲ್ಲ. ಎಲ್ಲರೂ ಮೈಗೆ ಬಾಣಗಳು ಸೋಕಿದ್ವು, ಅವರು ನಿರಾಯುಧರಾದ್ರು. ಆದ್ರೆ ಯಾರಿಗೂ ಕೂಡ ಒಂದು ಹನಿ ರಕ್ತವೂ ಬರಲಿಲ್ಲ ಅಂತ ಮುಂದೆ ವರ್ಣನೆ ಬರೋದಿದೆ. ಅದು ಅರ್ಜುನನ ಜಾಣ್ಮೆ. ಲಕ್ಷ್ಯವನ್ನು ಸ್ಪರ್ಶ ಮಾಡಿತ್ತು ಭಾಗವತ ಹೇಳ್ತದೆ, ಆದ್ರೆ ಅದನ್ನು ಭೇದನೆ ಮಾಡಲೇ ಇಲ್ಲ. ಈ ಭಾಗವತದಲ್ಲಿ ಅದು ಕೂಡ ಇಲ್ಲ. ಉತ್ತರ ಭಾರತದ ಪಾಠಾನುಸಾರಿ ಅಂತ ಭಾಗವತದಲ್ಲಿ ಅದಿಲ್ಲ. ದಕ್ಷಿಣ ಭಾರತದ ಪಾಠಾನುಸಾರಿ ಅಂತ ಭಾಗವತದಲ್ಲಿ ಆ ಲಕ್ಷ್ಮಣ ಸ್ವಯಂವರದ ಕಥೆ ಬಹುಶಃ ಇದ್ದಿರಬೇಕು. ಇದು ಅರ್ಜುನನ ಶರಸಂಧಾನ ಕೌಶಲ ಅಂತ ಹೇಳ್ತದೆ ಈ ತಾತ್ಪರ್ಯದಲ್ಲಿ. ಕೃಷ್ಣ ಮಾಡಬೇಕಾಗಿತ್ತಂತ ತಾಣ ಕೆಲಸದಲ್ಲಿ ಪ್ರಯತ್ನನೇ ಮಾಡಬಾರ್ದಾಗಿತ್ತು. ಆದ್ರೂ ಅರ್ಜುನ ಏನು ಮಾಡಿದ ಅಂದ್ರೆ, ತನಗೆ ಅಪಕೀರ್ತಿ ಬರಬಾರ್ದು ಅಂತ ಪ್ರಯತ್ನ ಮಾಡಿದ್ದ ಅಷ್ಟೇ. ಆದ್ರೆ ಭೀಮಸೇನ ಮಾತ್ರ ಆ ಕಡೆ ಹೋಗ್ಲೇ ಇಲ್ಲ. ಅವನು ಮಹಾಭಾಗವತ, ಎಲ್ಲ ಭಕ್ತರಲ್ಲೂ ಅಗ್ರಗಣ್ಯ. ತನಗೆ ಅಪಕೀರ್ತಿ ಬಂದ್ರೇನು ಬಿಟ್ರೇನು, ಕೃಷ್ಣನಿಗೆ ಸಲ್ಲಬೇಕಾದಂತಹ ಕನ್ಯೆ ಅವಳು, ಆ ಸಂದರ್ಭದಲ್ಲಿ ನಾನು ಪ್ರಯತ್ನ ಮಾಡಬಾರ್ದು ಅಂತ ಅವನು ಆ ಕಡೆ ಹೋಗ್ಲೇ ಇಲ್ಲ ಅಂತಿದೆ. ಆ ಲಕ್ಷ್ಯವನ್ನು ನೋಡ್ಲಿಕ್ಕೆ ಬಯಸಲಿಲ್ಲ, ಬಿಲ್ಲನ್ನು ಕೂಡ ನೋಡ್ಲಿಕ್ಕೆ ಬಯಸಲಿಲ್ಲ. ಯೋಗ್ಯ ಕರ್ಮಣಿ ಅಯತಂಶ ಅಪರಾಧಿ, ನಾನು ಹೋಗ್ಬಿಟ್ರೆ ಅಪರಾಧಿ ಆಗ್ತೇನೆ ನಾನು ಅಂತ ಭಾವಿಸಿದ ಭೀಮ. ಪಶ್ಯಮಾನೋ ಮಹಾತ್ಮ ಭೀಮಶ್ಚಾಪಂ ಲಕ್ಷ್ಯಂ ಅಪಿ ಏತದತ್ರ ದುಷ್ಟಂ ನೈವೇದ್ಯ. ಚಾಪವನ್ನು, ಬಿಲ್ಲನ್ನು ನೋಡ್ಲಿಲ್ಲ, ಬಾಣವನ್ನು ನೋಡ್ಲಿಲ್ಲ, ಲಕ್ಷ್ಯವನ್ನು ಕೂಡ ನೋಡ್ಲಿಲ್ಲ. ಹೀಗೆ ಎಲ್ಲರೂ ಕೂಡ ವಿಫಲರಾದ್ಮೇಲೆ ಅಚಿಂತ್ಯ ಮಹಿಮನಾದಂತಹ ಕೃಷ್ಣ ಅಲ್ಲಿಗೆ ಬಂದು ಆ ಹೆರೆ ಏರಿಸಿ ಮುರುಕು ಬಾಣದ ತುಂಡರಿಸಿದಂತಹ ಬಾಣದಿಂದ ಲಕ್ಷ್ಯವನ್ನು ಕೆಡವಿದ. ದೇವಲೋಕದಲ್ಲಿ ದುಂದುಗಳು ಮೊಳಗಿದವು, ದೇವತೆಗಳಲ್ಲಿ ಕೂಡ ಹೂಮಳೆಯನ್ನ ಕರೆದರು. ಹೀಗೆ ಆ ಲಕ್ಷ್ಯವನ್ನು ಭೇದನೆ ಮಾಡಿ ಕೃಷ್ಣ ಆ ಲಕ್ಷ್ಮಣ ಅಥವಾ ಲಕ್ಷಣ ಅಂತ ಏನಿದ್ದ ಅವಳನ್ನು ಮದುವೆ ಆದ. ಎಲ್ಲ ರಾಜರು ಯಥಾ ಪ್ರಕಾರ ಮತ್ತೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದರು. ಆಗ ಆ ಕೃಷ್ಣ ಜರಾಸಂಧಾದಿಗಳನ್ನು ಓಡಿಸಿ ಭೀಮಾರ್ಜುನರನ್ನು ಕರೆದುಕೊಂಡು ತನ್ನ ಅರಮನೆಗೆ ಆತ ಆಗಮಿಸಿದ. ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ, ಕಾಲಿಂದಿ, ನೀಲ, ಮಿತ್ರವಿಂದ, ಭದ್ರ, ಲಕ್ಷ್ಮಣ, ಹೀಗೆ ಒಟ್ಟು 8 ಜನ ಆ ಕೃಷ್ಣನಿಗೆ ಪತ್ನಿಯರು. ಬೇರೆ ಬೇರೆ ಪುರಾಣಗಳಲ್ಲಿ ಅವರ ಹೆಸರುಗಳು ಸ್ವಲ್ಪ ಪ್ರತ್ಯೇಕವಾಗಿ ಬರ್ತವೆ, ಹಾಗಾಗಿ ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಈ ನೀಲ ಅಂತ ಏನಿದ್ದಲ್ಲ ಅವಳೇ ಸತ್ಯ, ಅವಳೇ ಗಾಂಧಾರಿ, ಅದನ್ನ ನಾನು ಹೇಳಿದ್ದೆ. ಮತ್ತು ಅವಳೇ ರಾಧಾ. ಮತ್ತೊಂದು ಹೆಸರಿದೆ ಅವಳಿಗೆ, ಶಿಶುಮಾ ಅಂತ. ಯಾಕೆಂದ್ರೆ ಕೃಷ್ಣನನ್ನ ಆಕೆ ಶಿಶುವಾಗಿದ್ದಾಗಿಂದಲೂ ನೋಡಿದ್ಲು. ಆ ಕಾರಣದಿಂದಾಗಿ ಆ ನೀಲಾಳಿಗೆ ಶಿಶುಮಾ ಅಂತ ಕೂಡ ಹೆಸರಿತ್ತು ಅಂತ ಹೇಳ್ತದೆ ಭಾಗವತ. ಕೆಲವು ಮಹಾಭಾರತದ ಕೆಲವು ಪಾಠಗಳು. ಉತ್ತರ ಭಾರತ ಪಾಠಾನುಸಾರ ಅಂತ ಮಹಾಭಾರತದಲ್ಲಿ ಅದಿಲ್ಲ, ದಕ್ಷಿಣ ಭಾರತದ ಪಾಠದಲ್ಲಿ ಬಹುಶಃ ಅದೆಲ್ಲ ಇದ್ದಿರ್ಬೇಕು.
ಅದು ಗೋವಿಂದಾಚಾರ್ಯ ಒದಗಿಸುವಂತ ಮಾಹಿತಿ. ಮಿತ್ರವಿಂದಾಳಿಗೆ ಸುಮಿತ್ರ ಅಂತ ಹೆಸರಿತ್ತು. ಹಾಗಾಗಿ ಬೇರೆ ಬೇರೆ ಹೆಸರುಗಳು ಬಂದ್ರೆ ಅವೆಲ್ಲ ಇವ್ರದೇ ಹೆಸರುಗಳು ಬಂದಿದ್ದು ಅಂತ ನಾವು ತಿಳ್ಕೊಳ್ಬೇಕು ಅದನ್ನು. ಭದ್ರಾಳಿಗೆ ವಿಶೋಕ ಅಂತ ಹೆಸರಿತ್ತು. ಕಾಲಿಂದಿ ಏನಿದ್ದಲ್ಲ ಅವಳಿಗೆ ಕೇತುಮ ಅಂತ ಹೆಸರಿತ್ತು. ಮತ್ತು ಲೀಲಾ ಅಂತ ಎಂಬುದಾಗಿ ಇನ್ನೊಂದು ಹೆಸರಿತ್ತು, ಅದನ್ನ ಪದ್ಮಪುರಾಣ ತಿಳಿಸ್ತದೆ. ಭದ್ರಾಳಿಗೆ ವಿಶೋಕ ಅಂತ ಹೆಸರಿತ್ತು, ಸುಶೀಲ ಅಂತ ಕೂಡ ಹೆಸರಿತ್ತು ಪದ್ಮಪುರಾಣ ಹೇಳುವಂತೆ. ಕಾಲಿಂದಿಗೆ ಕೇತುಮ ಒಂದು ಹೆಸರು ಮಹಾಭಾರತ ಹೇಳುವಂತೆ, ಲೀಲಾ ಎಂಬ ಹೆಸರು ಪದ್ಮಪುರಾಣದಂತೆ ಇವಳಿಗೆ ಕಾಲಿಂದಿಗೆ. ಮತ್ತು ಲಕ್ಷಣ ಅಥವಾ ಲಕ್ಷ್ಮಣ ಏನಿದ್ದಲ್ಲ ಅವಳಿಗೆ ಸುಲಕ್ಷಣ ಅಂತ ಹೆಸರಿತ್ತು ಪದ್ಮಪುರಾಣ ಹೇಳುವಂತೆ. ಮತ್ತು ಚಾರುಹಾಸಿನಿ ಅಂತ ಒಂದು ಹೆಸರು. ಚಾರುಹಾಸಿನಿ ಅಂದ್ರೆ ಸುಂದರವಾದಂತಹ ಮಂದಹಾಸ ಇದ್ದವಳು ಅಂತ ಅರ್ಥ. ಆ ಹೆಸರು ಅದು ಕೇವಲ ವಿಶೇಷಣ ಅಂತ ಕೆಲವು ವ್ಯಾಖ್ಯಾನಕಾರರು ಭಾವಿಸ್ತಾರೆ. ಅದು ಗೋವಿಂದಾಚಾರ್ಯ ಹೇಳುವಂತೆ ಲಕ್ಷ್ಮಣ ಅಥವಾ ಲಕ್ಷಣ ಏನಿದ್ದಲ್ಲ ಅವಳಿಗೆ ಅದು ಮತ್ತೊಂದು ಹೆಸರು. ಹೀಗೆ ಬೇರೆ ಬೇರೆ ಹೆಸರುಗಳೆಲ್ಲಾದ್ರೂ ಬಂದ್ರೆ ಅದು ಅವ್ರದೇ, ಇವರಿಗೆ ಬೇರೆ ಬೇರೆ ಹೆಸರುಗಳು ಅಂತ ನಾವು ಗಮನಿಸಬೇಕು. ಒಟ್ಟು ರುಕ್ಮಿಣಿಯನ್ನು ಹಿಡಿದು ಕೃಷ್ಣನಿಗೆ 8 ಜನ ಮಹಿಷಿಯರು. ಅಲ್ಲಿಗೆ ಕೃಷ್ಣ 8 ಜನ ಮಹಿಷಿಯರನ್ನ ಮದುವೆ ಆದಂತಹ ಘಟನೆ ನಾನು ನೋಡಿದ್ದೇವೆ. ಹೀಗೆ ಇವತ್ತಿನ ಕಥೆ ಮುಗಿದಿದೆ.